ನಮಸ್ಕಾರ. ಅಶ್ವಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ದೇಶದಾದ್ಯಂತ ಚುನಾವಣಾ ಪ್ರಜಾತಂತ್ರದ ಹಬ್ಬ ಶುರುವಾಗಿದೆ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಜನ ಈ ಚುನಾವಣೆಯ ಕಾವಿನಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋ ವಿವೇಚನೆ ಮಾಡುವಂಥ ಒಂದು ಸುವರ್ಣ ಕಾಲಘಟ್ಟ ಇದು. ಆದರೆ ಮತವನ್ನು ಮಾರಿಕೊಳ್ಳುವ ಮತ್ತು ಜನರನ್ನು ವಿವಿಧ ಆಮಿಷಗಳ ಮೂಲಕ ಸೆಳೆಯುವ ತಂತ್ರವನ್ನು, ಕುತಂತ್ರವನ್ನು ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮಾಡ್ತಾನೆ ಇದ್ದಾರೆ. ಅವರಿಗೆ ಚುನಾವಣೆಯಲ್ಲಿ ಗೆಲುವಷ್ಟೇ ಮುಖ್ಯ ಆಗಿದೆ. ಆದರೆ ಜನರು, ಈ ದೇಶದ ಪ್ರಜ್ಞಾವಂತ ಜನರು ಸರಿಯಾದ ಪ್ರಜ್ಞಾವಂತ ಅಭ್ಯರ್ಥಿಯನ್ನು ಆರಿಸಿದಾಗ ಮಾತ್ರ ಈ ದೇಶ ಒಳ್ಳೆಯ ಸರ್ಕಾರವನ್ನು, ಒಳ್ಳೆಯ ಪ್ರಬುದ್ಧ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ಸಮಾಜದ ಸುಧಾರಣೆಗೆ ಸಾಧ್ಯ ಆಗುತ್ತೆ. ಈ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ಕಾರ್ಯಕ್ರಮ ಇದೆ. ಇವತ್ತಿನ ವಿಶೇಷ ಮತ ಮಾರಾಟ. ಮತ ಮಾರಾಟ ಆಗುವಂತಹ ಸಂದರ್ಭ ಇದು. ಚುನಾವಣೆಯ ಸಂದರ್ಭದಲ್ಲಿ ರಾಜಕಾರಣಿಗಳು ಯಾವ ರೀತಿ ಜನರನ್ನು ಯಾಮಾರಿಸ್ತಾರೆ, ಅವರ ಮತವನ್ನು ಸೆಳೆಯೋದಕ್ಕೆ ಯಾವ ರೀತಿ ತಂತ್ರಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಈ ವಿಶೇಷ ಚರ್ಚೆಯಲ್ಲಿ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ರಾಜಕೀಯ ವಿಶ್ಲೇಷಕರು ಮತ್ತು ರಂಗಕರ್ಮಿಗಳು ಆಗಿರುವಂಥ ಶಶಿಕಾಂತ್ ಹೆಡಳ್ಳಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ ಇದು ಸ್ವಲ್ಪ ಕ್ಲೀಶೆ ಅನಿಸ್ಬೋದು. ಇವೆಲ್ಲ ಈ ಪುರಾಣಗಳು ಯಾರು ಕೇಳ್ತಾರೆ, ಪ್ರಾಕ್ಟಿಕಲ್ ರಾಜಕಾರಣದಲ್ಲಿ ಇವೆಲ್ಲ ನಡೆಯಲ್ಲ ಅಂತ ಅನಿಸ್ಬೋದು. ಆದರೆ ಒಂದು ಪ್ರಜ್ಞಾವಂತ ಮಾಧ್ಯಮ ಇರ್ಬೋದು, ಒಂದು ಪ್ರಜ್ಞಾವಂತ ಸಮಾಜ ಯಾವ ಕಾಲಘಟ್ಟದಲ್ಲಾದರೂ ಆ ಸಂದರ್ಭದಲ್ಲಿ ಒಂದಿಬ್ಬರಿಗಾದರೂ ಈ ಒಂದು ಪ್ರಜ್ಞಾವಂತಿಕೆ ಬಂದರೆ ಸಾಕಾಗತ್ತೆ. ಸೊ ಈ ಚುನಾವಣೆಯ ಕಾಲಘಟ್ಟದಲ್ಲಿ ಮತ ಮಾರಾಟ ಆಗ್ತಾ ಇದೆ. ಸೊ ನನ್ನ ಮೊದಲನೇ ಪ್ರಶ್ನೆ, ಮತ ಮೌಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೇದಾಗಿ ಇದು ಚುನಾವಣೆ ಅನ್ನೋದು ಹಬ್ಬ ಅಂತ ನೀವು ಹೇಳಿದ್ರಿ. ಇದು ಹಬ್ಬ ಅಲ್ಲ. ಇದು ಯಾಕಂದರೆ ಹಬ್ಬ ಅಂದರೆ ಅಲ್ಲೊಂದು ಸಂಭ್ರಮ ಇರಬೇಕು, ಹಬ್ಬ ಅಂದರೆ ಅದು ಸೌಹಾರ್ದತೆ ಇರಬೇಕು, ಹಬ್ಬ ಅಂದರೆ ಎಲ್ಲರೂ ಸೇರಿ ಆಚರಿಸ್ತಕ್ಕಂಥ ಒಂದು ಆಚರಣೆ ಅದು. ಆದರೆ ಇದು ಇರೋದು ಸಮರ ಅಂತ ಹೇಳ್ತೀವಿ ನಾವು. ಯುದ್ಧ, ಅಖಾಡ, ರಣಕಣ, ಜಿದ್ದಿ, ಅರ್ಥ ಆಯ್ತಾ, ಪೈಪೋಟಿ, ಸೊ ಇವೆಲ್ಲವೂ ಇರೋದರಿಂದ ಇದು ಹಬ್ಬ ಹೆಂಗೆ ಅನಿಸುತ್ತೆ ನಿಮಗೆ? ಕರೆಕ್ಟ್ ಅಲ್ವಾ? ಜಿದ್ದಿದ್ದಲ್ಲಿ ಹಬ್ಬ ಆಗಲ್ಲ. ನಮ್ಮೂರಲ್ಲಿ ನಾವೆಲ್ಲ ಹಬ್ಬ ಮಾಡ್ತೀವಿ, ಎಲ್ಲರೂ ಸೇರಿ ಸೌಹಾರ್ದತೆಯಿಂದ ಹಬ್ಬ ಮಾಡ್ತೀವಿ ನಾವು. ಆದರೆ ಇಲ್ಲಿ ಚುನಾವಣೆ ಅನ್ನೋದು ಈಗ ಸೌಹಾರ್ದತೆ ಅಂತ ಹಬ್ಬ ಆಗಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ನಾನಾ ನೀನಾ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಹಬ್ಬದ ಪರಿಕಲ್ಪನೆಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿರ್ತಕ್ಕಂಥದ್ದು ಯುದ್ಧ ಅನ್ನೋ ರೀತಿಯಲ್ಲೇ ನಡೀತಾ ಇದೆ, ಸಮರ ಅನ್ನೋ ರೀತಿಯಲ್ಲೇ ನಡೀತಾ ಇದೆ. ಸೊ ಇದು ಮೊದಲನೇದ್ದು. ಈ ಯುದ್ಧದಲ್ಲಿ ಯಾರು ಬಹಳ ಮುಖ್ಯ ಆಗ್ತಾರೆ? ಮಾಧ್ಯಮಗಳ ಪರಿಭಾಷೆ ಕೂಡ ಬದಲಾಗಬೇಕು. ಮಾಧ್ಯಮಗಳ ಪರಿಭಾಷೆ ಬದಲಾಗಬೇಕು, ಆಲೋಚನೆ ಕ್ರಮವೂ ಬದಲಾಗಬೇಕು. ಮತ್ತು ಆಕಸ್ಮಿಕವಾಗಿ ಹಬ್ಬವೇ ಆಗೋದಿತ್ತು ಅಂತಂದರೆ ಈ ಜಿದ್ದಿ ಎಲ್ಲ ಹೋಗಿ ಅಲ್ಲಿ ಯಾರು ಅಭ್ಯರ್ಥಿಗಳಾಗಿರ್ತಾರೋ ಅವರು ನಮಗೆ ಮತ ಕೊಡಿ ಅಂತ ಕೇಳುವುದು ಮತ್ತು ಜನರ ಅಭಿಪ್ರಾಯದ ಮೇರೆಗೆ ಅವರು ಆಯ್ಕೆ ಆಗೋದು ಬೇರೆ. ಓಕೆ, ಅದು ಇಲ್ಲಿ ಡಿಫ್ರೆಂಟ್ ಆಗಿದೆ. ಆಮೇಲೆ ನೀವು ಕೇಳಿದ ಪ್ರಶ್ನೆ ಏನು, ಮತ ಮಾರಾಟ ಬಗ್ಗೆ. ಸೊ ಮತ ಮಾರಾಟ ಅನ್ನೋದು ಇವಾಗಿನ ಪ್ರಶ್ನೆ ಅಲ್ಲ. ಯಾವಾಗ ನಾನು ಮಾರಾಟ ಚರ್ಚೆ ಮಾಡ್ತಾ ಹೋಗೋಣ, ಹೆಂಗಾಗುತ್ತೆ ಹೆಂಗಂತ. ಆ ಮೌಲ್ಯದ ಬಗ್ಗೆ ನಮಗೆ ನಾನು ಹೇಳೋದು ಪ್ರಜಾಪ್ರಭುತ್ವದ ಮೌಲ್ಯ ನಿಂತಿರುವುದೇ ಮತದಾನದ ಮೇಲೆ. ಕರೆಕ್ಟ್. ಯಾವಾಗ ಮತದಾನ ಕರಪ್ಟ್ ಆಗುತ್ತೋ, ಭ್ರಷ್ಟಾಚಾರಗಳ ಕೈಗೆ ಹೋಗುತ್ತೋ, ಯಾವಾಗ ಮತ ಹಾಕ್ತಕ್ಕಂಥ ಮತದಾರರೇ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾರೋ, ಭ್ರಷ್ಟತೆಗೆ ಒಳಗಾಗ್ತಾರೋ, ಆಸೆಗೆ ಒಳಗಾಗ್ತಾರೋ, ಆಮಿಷಕ್ಕೆ ಒಳಗಾಗ್ತಾರೋ, ಆ ಸಂದರ್ಭದಲ್ಲಿ ಅದು ಪ್ರಜಾಪ್ರಭುತ್ವದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನು ಅಂತಂದರೆ, ಹೆಚ್ಚು ಮತದಾರರು ಯಾರನ್ನು ಆಯ್ಕೆ ಮಾಡ್ತಾರೋ ಅವರು ನಿಮ್ಮ ನೇತಾರರಾಗುತ್ತಾರೆ, ಆಳುತ್ತಾರೆ. ಆದರೆ ನಾನು ಆಯ್ಕೆ ಆಗಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ನಾನು ಯಾರು ಮತಗಣ್ಣು ನನಗೆ ಕೊಡ್ತಾ ಇದ್ದಾರೋ ಅವರಿಗೆ ಆಸೆ ಆಮಿಷಗಳನ್ನು ತೋರಿಸ್ತೀನಿ. ಅವ್ರಿಂದ ನಾನು ನನ್ನಲ್ಲಿರ್ತಕ್ಕಂಥ ಹಣದಿಂದಾಗಿರ್ಬೋದು, ವಸ್ತುಗಳಿಂದಾಗಿರ್ಬೋದು, ಅವುಗಳೆಲ್ಲವನ್ನು ಕೊಟ್ಟು ಆ ಮತವನ್ನು ತೆಗೆದುಕೊಳ್ತೀನಿ ಅಂತ ನೀವು ಹೇಳ್ತಾ ಇರೋದು. ಇತ್ತೀಚೆಗೆ ಎಲ್ಲರೂ ಹೇಳ್ತೀವಿ ಪರಿಭಾಷೆ ಏನು ಅಂದರೆ ಮತದಾನ ಅಂತ. ದಾನ ದಾನ ಅಂದ್ರೆ ಏನು? ಕೊಡೋದು. ಅದರ ಪರವಾಗಿ ಪ್ರತಿಫಲವಾಗಿ ತೆಗೆದುಕೊಳ್ಳುವುದಲ್ಲ.
ಹೌದು ಹೌದು. ನಾನು 10 ರೂಪಾಯಿ ಕೊಟ್ಟರೆ ದಾನ ಅಂತ ಹೇಳ್ತೀವಿ ನಾವು. ಅದನ್ನು ಅದರ 10 ರೂಪಾಯಿ ಬದಲಾಗಿ 20 ರೂಪಾಯಿ ನೀವು ಕೊಡೋದಿದ್ರೆ, ಅಥವಾ ಬಡ್ಡಿ ಸಮೇತ ಕೊಡೋದಿದ್ರೆ, ಅಥವಾ ಇನ್ಯಾವುದೋ ರೂಪದಲ್ಲಿ ನಮಗೆ ಕೊಡೋದಿದ್ರೆ ಅದಕ್ಕೆ ದಾನ ಅನ್ನೋದಿಲ್ವಲ್ಲ. ಆಮೇಲೆ ಇನ್ನೊಂದು ಚರ್ಚೆಗಳು ಆಗ್ತಾ ಇದೆ, ಅದು ಆಕ್ಚುಲಿ ಮತ ಹಕ್ಕು, ಮತ ಚಲಾವಣೆ ಅನ್ನೋ ಥರದಲ್ಲಿ ಆಗಬೇಕು ಅಂತ. ಯಾಕೆಂದರೆ ಅದು ದಾನ ಮಾಡ್ತಿಲ್ಲ ನಾವು, ನಮ್ಮ ಅಧಿಕಾರವನ್ನು ನಾವು ಚಲಾಯಿಸ್ತಿದ್ದೀವಿ ಸಂವಿಧಾನಾತ್ಮಕವಾಗಿ ಅನ್ನುವಂಥದ್ದು. ಕರೆಕ್ಟು, ಅದನ್ನೇ ನಾನು ಹೇಳೋಕೆ ಬಯಸ್ತಾ ಇದ್ದೀನಿ. ಮತದಾನ ಅನ್ನುವ ಟರ್ಮಿನೇಷನ್ನೇ ಬಹಳ ತಪ್ಪಾಗಿದೆ ಮೊದಲನೇದಾಗಿ. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಹೇಳ್ತಾರೆ ಮತ ಚಲಾವಣೆ ಮಾಡಬೇಕಾಗಿದೆ. ಯಾಕೆ ಚಲಾವಣೆ ಮಾಡಬೇಕಾಗಿದೆ? ಅಲ್ಲಿರ್ತಕ್ಕಂಥ ವ್ಯಕ್ತಿಗಲ್ಲ, ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ, ಈ ಸಂವಿಧಾನವನ್ನು ಉಳಿಸಲಿಕ್ಕೆ, ಆ ಸಂವಿಧಾನದ ರಕ್ಷಣೆಯನ್ನು ಮಾಡ್ತಕ್ಕಂಥವ್ರು ನಮ್ಮ ಪ್ರತಿನಿಧಿಗಳಾಗಿರಬೇಕು. ಅಂಥವ್ರನ್ನ ನಾನು ಆರಿಸಬೇಕಾಗಿದೆ, ಅದು ನನ್ನ ಹಕ್ಕಾಗಿರುತ್ತೆ. ಸೊ ಮತದಾನದ ಹಕ್ಕನ್ನು ನಾನು ಚಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು, ಸರಿ, ನಮ್ಮ ಸಂವಿಧಾನದಲ್ಲಿ ಹಕ್ಕು ಜೊತೆಗೆ ಬಾಧ್ಯತೆಗಳು ಇದ್ದಾವೆ, ಹೌದು, ಹಕ್ಕಿನ ಜೊತೆಗೆ ಕರ್ತವ್ಯಗಳು ಇದ್ದಾವೆ. ಆಯ್ತಪ್ಪ, ನಮ್ಮ ಹಕ್ಕು ಏನು ಅಂತಂದರೆ ಮತ ಚಲಾವಣೆಯನ್ನು ಮಾಡುವುದು. ಹಾಗಾದಾಗ ಮತ ಚಲಾವಣೆ ಮಾಡಿದ ಮೇಲೆ ನಿಮ್ಮ ಕರ್ತವ್ಯ ಏನು? ಮತ ತೆಗೆದುಕೊಂಡಿರ್ತಕ್ಕಂಥವ್ರ ಕರ್ತವ್ಯ ಏನು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಜನರಿಗೆ ಬದ್ಧರಾಗಿದ್ದೀರಾ, ಸಂವಿಧಾನಕ್ಕೆ ಬದ್ಧರಾಗಿದ್ದೀರಾ, ಅಥವಾ ಬಂಡವಾಳಶಾಹಿಗಳು ಬದ್ಧರಾಗಿದ್ದೀರಾ, ಅಥವಾ ಬರೀ ಕಾರ್ಪೊರೇಟ್ ಶಕ್ತಿಗಳಿಗೆ ಬದ್ಧರಾಗಿದ್ದೀರಾ? ಇದನ್ನು ನಾವು ಯಾರು ಮತ ಹಾಕಿದ್ದಾರೆ ಅವ್ರು ಕೇಳಬೇಕಲ್ವಾ? ಈಗ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ, ಏನು ಅವ್ರ ಮನೆಗೆ ಹೋಗೋದೇನು, ಅವ್ರ ಕಾಲಿಗೆ ಬೀಳೋದೇನು, ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ಕೇಳೋದೇನು, ಏನು ಒಂದು ರೀತಿ ಎಷ್ಟು ಒಳ್ಳೆಯವರಪ್ಪ ಅನ್ನೋ ಥರದಲ್ಲಿ ನಟನೆ ಮಾಡ್ತಾರೆ. ಗೆದ್ದಾದ ಮೇಲೆ ಇವ್ರನ್ನ ಮೂಸು ನೋಡೋದಿಲ್ಲ, ಮತ್ತು ಇವರ ಸಮಸ್ಯೆಗಳಿಗೆ ಸ್ಪಂದಿಸೋದು ಇಲ್ಲ. ಆಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಅಂದರೆ ಇವ್ರನ್ನ ಹೇಗೆ ನಾವು ಕಂಟ್ರೋಲ್ ಇಟ್ಕೊಳ್ಳೋದು, ಇವ್ರನ್ನ ಪ್ರಶ್ನೆ ಮಾಡೋದು ಹೇಗೆ ಅನ್ನೋದು ಬರುತ್ತೆ. ಈಗ ಅವ್ರನ್ನ ಗೆದ್ದಾದ್ಮೇಲೆ ಏನು ಮಾಡೋಕ್ಕಾಗುತ್ತೆ, ಏನಾದರೂ ಆಗುತ್ತಾ ನಮಗೆ ಅನ್ನೋದು. ಅಂಥ ಸಂದರ್ಭದಲ್ಲಿ ಮತದಾರ ಯಾವ ನಿಲುವನ್ನು ತಾಳಬೇಕಾಗಿದೆ, ಅವನ ಯೋಚನೆಗಳೇನು, ಆಗ ಅವ್ನು ನೈತಿಕವಾಗಿ ಪ್ರಶ್ನೆ ಮಾಡಬೇಕು ಅಂದರೆ ಇವನು ನೈತಿಕವಾಗಿ ಮತದಾನ ಮಾಡಿರ್ಬೇಕಲ್ಲ, ಮತ ಚಲಾವಣೆ ಮಾಡಿರ್ಬೇಕಲ್ಲ, ಇದು ಪ್ರಶ್ನೆ ಬರೋದು. ನಾನು ಹೇಳ್ತಾ ಇರೋದು, ನಾನು ಮಾರಾಟ ಆದರೆ ನಮಗೆ ಕೇಳುವ ಹಕ್ಕುಗಳು ಇಲ್ಲ. ನಾನು ದುಡ್ಡನ್ನು ತೆಗೆದುಕೊಂಡು ಮತವನ್ನು ಕೊಟ್ಟರೆ ನನಗೆ ಅವರನ್ನು ಪ್ರಶ್ನಿಸುವ ಹಕ್ಕನ್ನು ಕಳ್ಕೊಳ್ತೀನಿ. ಆದ್ದರಿಂದ ನಿಮ್ಮ ಹಕ್ಕನ್ನು ನೀವು ಮಾರಾಟ ಮಾಡ್ಕೋತೀರಾ? ನೀವು ಕೇಳುವ ಹಾಗಿಲ್ಲ ಏನನ್ನೂ ಸಹಿತ ಇಲ್ಲ. ಎಲ್ಲರೂ ಪ್ರಾಮಾಣಿಕವಾಗಿ ನಮಗೆ ಇಷ್ಟ ಬಂದಿರೋರಿಗೆ ನಾವು ಮತವನ್ನು ಹಾಕ್ತೀವಿ ಅಂತಂದರೆ ಆವಾಗ ನೀವು ಅವರ ಶರ್ಟ್ ಕಾಲರ್ ಹಿಡಿದು ಕೇಳಕ್ಕೆ ಹಕ್ಕುಗಳಿದ್ದಾವೆ. ಕರೆಕ್ಟ್. ನನ್ನ ಒಂದು ಮತ ನಿಮ್ಮನ್ನು ಗದ್ದಿಗೆಯಲ್ಲಿ ಕೂಡಿಸಿದೆ ಅಲ್ವಾ? ಹೌದು. ಸೊ ಆದ್ದರಿಂದ ನನಗೆ ನೀನು ಏನೇನೆಲ್ಲ ಭರವಸೆ ಕೊಟ್ಟಿದ್ಯಲ್ವಾ, ಏನೇನೆಲ್ಲ ಆಶ್ವಾಸನೆ ಕೊಟ್ಟಿದ್ದಲ್ವಾ, ಅವುಗಳನ್ನು ಈಡೇರಿಸಪ್ಪ ನೀನು ಅಂತ ಕೇಳಲಿಕ್ಕೆ ಹಕ್ಕುಗಳಿರ್ತಾವಲ್ವಾ, ನೈತಿಕವಾದ ಶಕ್ತಿ, ನೈತಿಕ ಶಕ್ತಿ ಇರುತ್ತಲ್ವಾ. ಆದರೆ ಯಾವಾಗ ನೀನು ನೈತಿಕ ಶಕ್ತಿಯನ್ನು ಕಳೆದುಕೊಂಡಿದ್ದೀವೋ, ನಾನು ಮತದಾರನಾಗಿ ನನ್ನ ಶಕ್ತಿಯೇ ಇಲ್ಲ, ನೈತಿಕತೆ ಇಲ್ಲ, ನಾನು ದಾನ ಮಾಡುವುದಲಾಗಿ ಮಾರಾಟ ಮಾಡಿಕೊಂಡಿದ್ದೇನೆ. ಸೊ ಆದ್ದರಿಂದ ಯಾವಾಗ ನಾನು ಮಾರಾಟ ಮಾಡ್ಕೊಂಡ್ಮೇಲೆ ನನ್ನ ಮುಗಿದೋಯ್ತಲ್ಲ, ನನ್ನ ಹಕ್ಕುಗಳೇ ಮುಗಿದೋಯ್ತಲ್ಲ. ಈಗ ನನ್ನ ಮನೆಯನ್ನು ಮಾರಾಟ ಮಾಡಿದ ಮೇಲೆ ಅದಕ್ಕೆ ಹೋಗಿ ನನ್ನ ಮನೆಯಿಂದ ಕೊಡೋಕ್ಕಾಗಲ್ವಲ್ಲ. ಸೊ ಅದೇ ರೀತಿಯಾಗಿ ನಾನು ಮಾರಾಟ ಆಗಿಬಿಟ್ಟಿದ್ದೇನೆ ಅಂತಂದಾಗ ನೀವು ಕೇಳುವ ಹಕ್ಕನ್ನು ಕಳ್ಕೊಳ್ತೀರಿ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಎಲ್ಲ ಮತದಾರರು ಒಂದು ಪ್ರಜ್ಞೆಯನ್ನು ಬಳಸ್ಕೋಬೇಕಾಗತ್ತೆ. ನೀವು ಅವ್ರು ಕಾಲಿಗೆ ಬೀಳ್ತಾರೋ, ಕೈ ಬೀಳ್ತಾರೋ, ನಿಮ್ಮ ಮನೆ ಮುಂದೆ ಚರಂಡಿ ಗೂಡಿಸ್ತಾರೋ ಅದು ಅನ್ನೋದು ಮುಖ್ಯ ಆಗೋದಿಲ್ಲ ನಮಗೆ. ನನಗೆ ಬೇಕಾಗಿರೋದು ಅವನು ಯೋಗ್ಯನ ಅಯೋಗ್ಯನ. ಅಯೋಗ್ಯವನ್ನು ಆರಿಸಿದರೆ, ಅನರ್ಹರನ್ನು ಆರಿಸಿದರೆ ಅದರ ಪರಿಣಾಮವನ್ನು ನೀವೇ ಅನುಭವಿಸಬೇಕು. ಇದು ಕಡ್ಡಾಯವಾಗಿರೋದು ಮತ್ತು ಇಷ್ಟು ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೀವಿ. ಸೊ ಆದ್ದರಿಂದ ಮತದಾರರ ಬಹಳ ಮುಖ್ಯವಾದದ್ದೇನು ಅಂತಂದರೆ, ನೀವು ನಿಮ್ಮ ಪ್ರತಿನಿಧಿ ಎಂಥವನಿರಬೇಕು. ಈಗಿರ್ತಕ್ಕಂಥವರೆಲ್ಲ ಕೋಟಿ ಕೊಳಗಳು, ಒಬ್ಬೊಬ್ಬರಿಗೆ 100 ಕೋಟಿ, 200 ಕೋಟಿ, 500 ಕೋಟಿ, 1000 ಕೋಟಿ ಇದ್ದಾವೆ. ಹಾಗಾದರೆ ಈ 1000 ಕೋಟಿ ಎಲ್ಲಿಂದ ಬಂತು? ಈ ಚುನಾವಣೆಯಲ್ಲಿ ಅವನು ಡಿಕ್ಲೇರ್ ಮಾಡ್ಕೊಂಡಿರ್ತಾನೆ 1 ಕೋಟಿ, ನನಗೆ ಕಾರ್ ಇಲ್ಲ, ನನಗೆ ಇನ್ನೇನು ಇಲ್ಲ ಅಂತ ಅನ್ಕೊಂಡು, ಮುಂದಿನ ಚುನಾವಣೆ ಹೊತ್ತಿಗೆ ಅವನ ಹತ್ರ 100 ಕೋಟಿ ಆಗುತ್ತಲ್ವಾ? ಹಾಗಾದ್ರೆ ನಾನು ತುಂಬಾ ಸರಳ ಜೀವಿ, ನಾನು ಕಾರ್ ಯೂಸ್ ಮಾಡಲ್ಲ, ನಾನು ಆಟೋದಲ್ಲಿ ಓಡಾಡ್ತೀನಿ, ನಾನು ತುಂಬಾ ಸರಳವಾದ ಬಟ್ಟೆ ಉಪಯೋಗಿಸ್ತೀನಿ ಅಂತ ಹೇಳ್ತಾರೆ. ಆದ್ರೆ ಚುನಾವಣಾ ಆಯೋಗದಲ್ಲಿ ಅವರ ವರದಿ ನೋಡಿದಾಗ ಎಲ್ಲಿಂದ ಬರುತ್ತೆ? ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬರು ಹೃದಯ ಡಾಕ್ಟರು, ಅವರು ಒಬ್ಬರು ಸರ್ಕಾರಿ ವೈದ್ಯರು. ಒಬ್ಬ ಸರ್ಕಾರಿ ವೈದ್ಯ ತನ್ನ ಇಡೀ ಜೀವಮಾನದಲ್ಲಿ ಎಷ್ಟನ್ನು ಸಂಪಾದನೆ ಮಾಡಕ್ಕೆ ಸಾಧ್ಯ? 5 ಕೋಟಿ, 10 ಕೋಟಿ. ಅವರ ಆಸ್ತಿಯ 100 ಕೋಟಿ ಇದೆ. ಹಾಗಾದ್ರೆ 100 ಕೋಟಿಯನ್ನು ಎಲ್ಲಿ ಸಂಪಾದನೆ ಮಾಡಿದ್ರಿ? ಅವ್ರು ಹಿಡ್ತಿದ್ದು ಬೇರೆ. ಈಗ ಸಮಜಾಯಿಷಿ ಹೆಂಗೆ ಕೊಡ್ತಾರೆ ಅಂದರೆ, ನೋಡ್ರಿ, ನಾನು ತಗೊಂಡು ಒಂದು 10, 15, 20 ವರ್ಷ ಆಯಿತು, ಈಗ ಮಾರ್ಕೆಟ್ ವ್ಯಾಲ್ಯೂ ಅಷ್ಟಾಗಿದೆ, ಅದಕ್ಕೆ ನಾನೇನು ಮಾಡಲಿ ಅನ್ನೋದು ಪ್ರಶ್ನೆ. ಸರಿ, ನಿಮ್ಮ ಒರಿಜಿನಲ್ ವ್ಯಾಲ್ಯೂನೇ ಕಂಡಿಟ್ಕೊಳ್ರಿ, ಆಯ್ತಾ? ಅದು ಯಾವುದೋ ಮಾಡುವಾರ ಯಾರೋ ಒಬ್ಬನು ಇವನು ಸಿಕ್ಕಾಕೊಂಡಿದ್ದ, ಇದೇ ಸೋಪ್ ಫ್ಯಾಕ್ಟ್ರಿ ಚೇರ್ಮನ್ ಆಗಿದ್ದ, ಆಯ್ತಾಯ್ತಾ, ಮಲ್ಲಿಕಾರ್ಜುನಪ್ಪ ಅಂತ ಹೇಳ್ಬಿಟ್ಟು.
ಅವನು ಮಗ ಅದೆಷ್ಟೋ ಲಕ್ಷ ರೂಪಾಯಿ ಸಿಕ್ತು. ಅವನೇನು ಹೇಳ್ದ ಗೊತ್ತಾ, ನನಗೆ ಎಲ್ಲಿಂದ ಬಂತು ದುಡ್ಡು ಅಂದರೆ ನಾನು ಅಡಿಕೆ ಮಾರಿದ ದುಡ್ಡಿದೆ, ನನ್ನ ತೆಂಗಿನಕಾಯಿ ಮಾರಿದ ದುಡ್ಡಿದೆ. ಆಕಸ್ಮಿಕವಾಗಿ ತೆಂಗಿನಕಾಯಿ ಮಾರಿದ ದುಡ್ಡು ಆಗಿದ್ರೆ ಎಲ್ಲರೂ ಮಲೆನಾಡಲ್ಲಿ ಇರೋರೆಲ್ಲರೂ ದೊಡ್ಡ ಕೋಟ್ಯಾಧೀಶರಾಗಿ ಹೋಗ್ಬಿಡ್ತಿದ್ರಲ್ವಾ. ಕರೆಕ್ಟ್ ಸರ್. ನಾವು ಚರ್ಚೆಯನ್ನು ಮುಂದುವರ್ಸೋಣ. ಈಗ ಈ ಮತ ಮಹತ್ವ, ಮತ ಮಾರಾಟದ ಬಗ್ಗೆ ಪಬ್ಲಿಕ್ಸ್ ಏನು ಮಾತಾಡಿದ್ದಾರೆ ಅದನ್ನ ನೋಡ್ಕೊಂಬರೋಣ. ವಿಧಾನಸೌಧಕ್ಕೆ ಇರ್ತಾರೆ, ವಿಧಾನಸೌಧದಿಂದ ಅವ್ರು ಕೇಂದ್ರಕ್ಕೆ ಹಾಕ್ತಾರೆ, ಕೇಂದ್ರದಿಂದ 10,000 ಕೊಡ್ತಕ್ಕೆ 5,000 ಕೊಡ್ತಾರೆ ಅವರು. ಅವ ನಮ್ಗೆ 2,000 3,000 ಓಟಿಗೆ ಸಿದ್ದರಾಮಯ್ಯನೂ ಕೊಡ್ತಾನೆ, BJP ಅವ್ರಿಗೆ ಕೊಡ್ತಾರೆ. ಓಟ್ ಕೊಟ್ಟಾರೆ ಯಾರಿಗಾರ ಒಬ್ಬರಿಗೆ ಓದ್ತಾವ ದುಡ್ಡು ಇಸ್ಕೊಂಡು. ಅವ್ರ ಮನೆ ದುಡ್ಡಲ್ಲ, ನಮ್ಮನೆ ದುಡ್ಡು. ದುಡ್ಡು ಇಸ್ಕೊಂಡೆ ಓಟ್ ಹಾಕ್ಬೇಕು ಅಂತೀರಾ ನೀವು? ಇಸ್ಕೊಳ್ಳೋದಲ್ಲ, ಅವ್ರೇನ್ ದುಡ್ಡು ಇಸ್ಕೋಬಾರ್ದು ಅಂತಲ್ಲ, ಇಸ್ಕೊಂಡ್ರೆ ನಮ್ಗೆ ಒಳ್ಳೇದು. ಇಸ್ಕೊಳ್ದೇ ಅವ್ರ ದುಡ್ಡು ಅವ್ರಿಗೆ ಉಳ್ಕೊಳತ್, ನಮ್ ದುಡ್ಡು. ಹಂಗಿದ್ರೆ ಈಗ ಇಸ್ಕೊಂಡ್ ಓಟ್ ಮಾಡ್ಬೇಕಾ, ಇಸ್ಕೊಂಡಿರಂಗ್ ಓಟ್ ಮಾಡ್ಬೇಕಾ ನಿಮ್ ಪ್ರಕಾರ? ಓಟ್ ಹಾಕ್ಬೇಕು. ಈಗ ಅವ್ರು ಕೊಡ್ತಾರಲ್ಲ, ಯಾರ ಮನೆ ದುಡ್ಡು ಕೊಡ್ತಾರೆ? ನಮ್ ದುಡ್ಡನ್ನ ಸುಲಿಗೆ ಮಾಡಿರ್ತಾರೆ, ನಮ್ ದುಡ್ಡು ಕೊಡ್ತಾರೆ, ಬೇರೆ ಯಾರ ದುಡ್ಡು ಕೊಡಲ್ಲ. ಅವ್ರೇನ್ ರಕ್ತ ಕೊಟ್ಟು ಕೊಟ್ಟಿರಲ್ಲ, ಅವ್ರೇನು ಮಾಂಸ ಮಾರಿ ಕೊಟ್ಟಿರಲ್ಲ. ನಮ್ದು ಅವನು ಮೋದಿ ಏನು ಅವ್ನು ರಕ್ತ ಕೊಟ್ಟು ದುಡ್ಡೇನು ತಂದಿರಲ್ಲ, ಸಿದ್ದರಾಮಯ್ಯನ ದುಡ್ಡೇನು ರಕ್ತ ಕೊಟ್ಟು ತಂದಿರಲ್ಲ. ನಮ್ ದುಡ್ಡು ಸುಲಿಗೆ ಮಾಡಿರ್ತಾನೆ, ಆ ದುಡ್ಡನ್ನ ನಮ್ಗೆ ಹಂಚುತ್ತಾನೆ ಅಷ್ಟೇ. 2,000. ಸರಿ, ಹೌದು. ಈಗೆಲ್ಲ ದುಡ್ಡು ತಗೊಂಡೆಲ್ಲ ಓಟ್ ಹಾಕ್ತಾರಲ್ಲ, ಅದಕ್ಕೆ ಏನಂತೀರಾ ನೀವು? ಅದು ಬುದ್ಧಿ ಇಲ್ಲದೆ ಜನಗಳು ಮಾಡ್ತಾರೆ ಅಷ್ಟೇ. ನೀವು ದುಡ್ಡು ತಗೊಳಲ್ಲ? ನಾವು ತಗೊಳ್ಳೋದ ಕೊಡೋದಕ್ಕೆ ಬಂದ್ರೆ ಏನ್ ಮಾಡ್ತೀರಾ? ವಾಪಸ್ ಕಳಿಸಿ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಯಾರಿಗೆ? ಎಲೆಕ್ಷನ್ ಕಮಿಟಿಗೆ. ಹೌದಾ? ಓ, ನಿಮ್ ತರ ಇರ್ಬೇಕಣ್ಣ ಎಲ್ರು? ಇರ್ಬೇಕು, ಎಲ್ಲ ಇರ್ಬೇಕಲ್ಲ. ಎಲ್ಲಾರ್ಗು ಹೇಳೋದು ಅಷ್ಟೇ, ಇವ್ರ ತರ ಇರ್ಬೇಕು ಎಲ್ರು. ರಿಕ್ವೆಸ್ಟ್ ಮಾಡೋದು ಅಷ್ಟೇ. ನಾವು ಓಟು ಒಳ್ಳೆಯವ್ರಿಗೆ ಹಾಕಿ, ದುಡ್ಡು ಕೊಡೋದಕ್ಕೆ ಬಂದ್ರೆ ಕಂಪ್ಲೇಂಟ್ ಮಾಡೋ ಅಂತವ್ರು. ಅಷ್ಟೇ ಮಾಡಿ ಅಷ್ಟೇ. ಮತ್ತೆ ಇನ್ನೇನದು? ಖಂಡಿತ ಈ ಸಲ ಹಂಗ್ ಮಾಡಿ. ನಮ್ಮ ಹತ್ರ ಬರೋದು ಇಲ್ಲ, ನಮ್ಗೆ ಕೊಡೋದು ಇಲ್ಲ. ಎಲ್ಲ ಹೇಳಿ ದುಡ್ಡು ಇಸ್ಕೊಂಡಿರಂಗ್ ಓಟ್ ಮಾಡ್ಬೇಕು ಅಂತ ಎಲ್ಲಾರ್ಗು ಹೇಳ್ತೀವಿ, ಯಾರು ದುಡ್ಡು ಇಸ್ಕೋಬೇಡಿ, ಯಾವ ಆಸೆ ಒಳ್ಳೆಯವರಿಗೆ ಓಟ್ ಕೊಡಿ. ಹಂಗೆ ಹೇಳ್ತೀರಾ? ಸರಿ ಅಣ್ಣ, ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಹೇಳಿದ್ರಲ್ಲ ಫಸ್ಟ್. ಸರಿ, ಹೌದು. ಈಗೆಲ್ಲ ದುಡ್ಡು ವಿಧಾನಸೌಧಕ್ಕೆ ಇರ್ತಾರೆ, ವಿಧಾನಸೌಧದಿಂದ ಅವ್ರು ಕೇಂದ್ರಕ್ಕೆ ಹಾಕ್ತಾರೆ, ಕೇಂದ್ರದಿಂದ 10,000 ಕೊಡ್ತಕ್ಕೆ 5,000 ಕೊಡ್ತಾರೆ ಅವರು. ಅವ ನಮ್ಗೆ 2,000 3,000 ಓಟಿಗೆ ಸಿದ್ದರಾಮಯ್ಯನೂ ಕೊಡ್ತಾನೆ, BJP ಅವ್ರಿಗೆ ಕೊಡ್ತಾರೆ. ಓಟ್ ಕೊಟ್ಟಾರೆ ಯಾರಿಗಾರ ಒಬ್ಬರಿಗೆ ಓದ್ತಾವ ದುಡ್ಡು ಇಸ್ಕೊಂಡು. ಅವ್ರ ಮನೆ ದುಡ್ಡಲ್ಲ, ನಮ್ಮ. ಎಸ್, ಮತ ಮಾರಾಟದ ಬಗ್ಗೆ ನಾವು ಗಂಭೀರವಾದಂಥ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಈ ಚರ್ಚೆಯಲ್ಲಿ ಇದೀಗ ತಾನೇ ಜಾಯ್ನ್ ಆಗಿದ್ದಾರೆ BT ಲಲಿತಾ ನಾಯಕ್ ಅವರು ಲೇಖಕಿ, ಚಿಂತಕಿ ಮತ್ತು ರಾಜಕೀಯ ವಿಶ್ಲೇಷಣೆ ಕೂಡ ಮಾಡ್ತಾರೆ. ಜೊತೆಗೆ ಅವರು ರಾಜಕಾರಣದಲ್ಲೂ ಕೂಡ ಇದ್ದಂಥವ್ರು, ಅವರು ಮಾಜಿ ಸಚಿವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ನನ್ನ ಮೊದಲನೇ ಪ್ರಶ್ನೆ, ಯಾಕಂದರೆ ನೀವು ಸುದೀರ್ಘವಾದ ರಾಜಕಾರಣವನ್ನು, ಸಾಮಾಜಿಕ ಜೀವನವನ್ನು ನೋಡ್ಕೊಂಡು ಬಂದಂಥವ್ರು. ನಿಮ್ಮ ಆ ದಿನಗಳಲ್ಲಿ ನೀವು ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ಈ ಚುನಾವಣೆಗಳಲ್ಲಿ ಮತದಾರನ ನೀವು ಯಾವ ರೀತಿ ಸೆಳಿತಿದ್ರಿ? ನಿಮ್ಮಲ್ಲೂ ಆ ಟೈಮಲ್ಲೂ ಕೂಡ ಹಣ ಅನ್ನೋದು ಏನು ಕುಣಿದಾಡ್ತಿತ್ತ ಹೇಗೆ ಅಂತ, ಈ ಮತ ಮಾರಾಟದ ಸಂದರ್ಭದಲ್ಲಿ ಆ ದಿನಗಳನ್ನು ನೀವು ಹಂಚ್ಕೊಳ್ಳೋದಾದರೆ? ಇದು ಮತ ಮಾರಾಟ ಅನ್ನುವಂಥ ಶಬ್ದನೇ ಬಹಳ ನೋವಿನ ವಿಷಯ. ಕರೆಕ್ಟ್. ಆಮೇಲೆ ಮತದಾನ ಅನ್ನುವಂಥದ್ದು ಈ ನಾಗರಿಕ ಜಗತ್ತಿನ ಒಂದು ಅದ್ಭುತ ಕನಸು, ಒಂದು ಅದ್ಭುತವಾದದ್ದು. ಯಾವ ಕಾಲದಲ್ಲಿಯೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಮನುಷ್ಯನಾಗಿ ನೋಡಿದಂಥದ್ದಿಲ್ಲ. ಒಬ್ಬ ರಾಜಧರ್ಮ ಇತ್ತಷ್ಟೇ. ಆ ರಾಜ ಏನು ಮಾಡ್ತಾನೋ ಅದೇ, ಪ್ರಜೆಗಳಿಗೆ ಯಾವುದೇ ಹಕ್ಕಿರಲಿಲ್ಲ. ಸಿಂಹ ತನ್ನ ಕಥೆಯನ್ನು ಬರಿತಾ ಇತ್ತು, ಆದರೆ ಬೇಟೆಗಾರನ ಮಾತನ್ನು ಯಾರೂ ಕೇಳ್ತಿರ್ಲಿಲ್ಲ. ಒಬ್ಬ ಬೇಟೆಗಾರನಾಗಿ ಅವನು ಬರಿತಾ ಇದ್ದ, ಬೇಟೆಗೆ ಈಡಾಗುವಂಥ ಪ್ರಾಣಿಗಳು ಯಾವತ್ತೂ ಬರೀಲಿಲ್ಲ. ಕರೆಕ್ಟ್. ಆದರೆ ಇವತ್ತು ಬೇಟೆಗೆ ಈಡಾಗುವಂಥ ನಾಯಿ ನರಿಗಳು, ಸಣ್ಣ ಕೋಳಿ ಮರಿಗಳು, ಸಣ್ಣ ಪ್ರಾಣಿಗಳು ಕೂಡ ಇವತ್ತು ನಾನು ಹೀಗಿದ್ದೆ, ನನ್ನ ಪರಿಸ್ಥಿತಿ ಹೀಗಿತ್ತು, ನಾನು ಹೀಗಿದ್ದೀನಿ ಅನ್ನುವಂಥದ್ದನ್ನು ಈ ಸಂವಿಧಾನ ಇವತ್ತು ಈ ನಾಗರಿಕ ಜಗತ್ತಿಗೆ ಕೊಟ್ಟಿದೆ. ಇದು ಕಟ್ಟಕಡೆಯ ವಿಷಯ. ಅಂದರೆ ಇನ್ನೂ ಬೇರೆ ಬದಲಾವಣೆ ಸಾಧ್ಯ ಇಲ್ಲ, ಅಷ್ಟು ಎತ್ತರಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಕರೆಕ್ಟ್ ಕರೆಕ್ಟ್. ಮಾನವ ಜಗತ್ತು ಈ ಸಂವಿಧಾನದ ಈ ಚುನಾವಣೆಯ ಮೂಲಕ ನಮ್ಮನ್ನು ನಾವು ಎಷ್ಟು ಗೌರವಿಸ್ಕೊಂಡಿದ್ದೀವಿ ಅಂದರೆ ಇನ್ನು ಇದಕ್ಕಿಂತಲೂ ಹೆಚ್ಚಿನ ಗೌರವ ಬೇಕಾಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ 70ರ ದಶಕದಲ್ಲಿ. ಓಕೆ. ಇದನ್ನು ಎಷ್ಟು ಅದ್ಭುತ ಇದು. ನಮಗೆ ಬ್ರಿಟಿಷರಿಂದ ಬಿಡುಗಡೆ ಆಯಿತು, ನಮಗೆ ಬೇರೆ ಬೇರೆ ರೀತಿಯ ಗುಲಾಮಗಿರಿಯಿಂದ ಬಿಡುಗಡೆ ಆಯಿತು, ರಾಜ ಮಹಾರಾಜರುಗಳ ಕಾಟದಿಂದ ಬಿಡುಗಡೆ ಆಯಿತು, ಮತ್ತು ನಮಗೆ ನಮ್ಮದೇ ಆದಂಥ ಒಂದು ಸಂವಿಧಾನ ಬಂತು, ಎಲ್ಲರೂ ಸೋದರತ್ವದ ಬಂತು. ಇದು ಇಲ್ಲಿ ರಾಜ ಪ್ರಜೆ ಎಲ್ಲೋ ಒಂದೇ ಅನ್ನೋ ಥರದಲ್ಲಿ ಆಯಿತು. ನಿನಗೆ ಆಸ್ತಿ ಇದ್ದರೆ ನೀನು ಓಟ್ ಕೊಡು, ನಿನಗೇನಾರ ಇದ್ದರೆ ಕೊಡು ಅನ್ನುವಂಥದ್ದು ಇತ್ತು ಫಸ್ಟಿಗೆ. ಆದರೆ ನಿನಗೇನಾರ ಜಮೀನಿದೆಯಾ, ಹಾಗಿದ್ದರೆ ನೀನು ಓಟ್ ಕೊಡು ಅನ್ನೋದು. ಈಗ ಹೇಗಿಲ್ಲ. ಯಾವ ಭಿಕಾರಿಯಾದರೂ, ಯಾವ ಮಹಾರಾಜನಾದರೂ
ಒಂದೇ ಓಟು. ಎಷ್ಟು ಅದಕ್ಕೆ ಮರ್ಯಾದೆ ಇದೆ, ಎಷ್ಟು ಘನತೆ ಇದೆ ಅಂದರೆ ಅದನ್ನು ನಾವು ಪವಿತ್ರ ಅಂತ ಭಾವಿಸ್ತಿದ್ವಿ ಹೌದು. ಮೊದಲಿಗೆ. ಅಂಥ ಪವಿತ್ರವಾದ ಮತವನ್ನು ದಾನ ಮಾಡುವಂಥದ್ದು ಇದೆಯಲ್ಲ, ಅಪಾತ್ರ ದಾನ ಆಗಬಾರ್ದು. ಅದು ಅತ್ಯಂತ ಸಹಜವಾಗಿ ಮತ್ತು ಮಾನವೀಯ ದೃಷ್ಟಿಯಿಂದ ಅದನ್ನು ನಾವು ಕೊಡಬೇಕು. ಆ ತಗೊಳ್ಳೋ ಮನುಷ್ಯನೂ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅದನ್ನು ತಗೋಬೇಕು, ಅಷ್ಟೇ ಗೌರವದಿಂದ ಅದನ್ನು ನಮಸ್ಕಾರ ಮಾಡಿ ಅವನು ತಗೋಬೇಕು. ಅಷ್ಟೇ ಗೌರವದಿಂದ ನೋಡಪ್ಪ ನನ್ನ ಪ್ರತಿನಿಧಿಯಾಗಿ ನೀನು ಕೆಲಸ ಮಾಡು, ಮನುಷ್ಯತ್ವದಿಂದ ಕೆಲಸ ಮಾಡು, ಪ್ರಾಮಾಣಿಕವಾಗಿ ಅಂತ ಕೊಡೋದಿತ್ತು. ಎರಡು ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ, ಆಗ ಗೊತ್ತಿರಲಿಲ್ಲ. ಇದನ್ನು ಕೊಳ್ಳುವುದು ಮತ್ತು ಮಾರುವುದು ಇವೆರಡೂ ಕೂಡ ಇತ್ತೀಚೆಗೆ ಬಂದಂಥ ಎರಡು ದ್ರೋಹಗಳು. ಈ ನಾಗರಿಕ ಸಮಾಜಕ್ಕೆ ಬಗೆತಿರುವಂಥ ದೊಡ್ಡ ದ್ರೋಹ ಏನು ಅಂದರೆ ವೋಟನ್ನು ಕೊಡುವುದು ಮತ್ತು ಖರೀದಿ ಮಾಡೋದು. ಈ ಭ್ರಷ್ಟಾಚಾರ ಹೇಗಾಗಿದೆ ಅಂದರೆ ಮೇಡಮ್, ಈಗ ಮತದಾರನ ನೇರವಾಗಿ ಕೇಳ್ತಾನೆ, ಎಷ್ಟು ಕೊಡ್ತೀಯ ನೀನು, ನನಗೆ 500 ರೂಪಾಯಿ ಕೊಟ್ಟರೆ ಆಗೋದಿಲ್ಲ, 2000 ನೋಟ್ ಕೊಡಬೇಕು, 5000 ಕೊಡಬೇಕು ಒಂದು ಓಟಿಗೆ. ಅಂದರೆ ಒಂದು ರೀತಿ ಭ್ರಷ್ಟತೆ ಅನ್ನೋದು ಮತದಾರರಲ್ಲೂ ಇದೆ, ಮತ್ತು ರಾಜಕಾರಣಿಗಳಲ್ಲೂ ಅಭ್ಯರ್ಥಿಗಳಲ್ಲೂ ಬಂದಿದೆ. ಹಾಗಾದ್ರೆ ಹೆಂಗೆ ಒಂದು ಒಳ್ಳೆ ಒಂದು ಸುಭದ್ರವಾದಂಥ ಒಂದು ಪ್ರಜ್ಞಾವಂತ ದೇಶವನ್ನು ಕಟ್ಟಬೇಕು ಅಂದರೆ ಒಳ್ಳೆ ಅಭ್ಯರ್ಥಿಗಳನ್ನ ನಾವು ಆರಿಸ್ತರಬೇಕು. ಅವಾಗ ಸಂವಿಧಾನದ ಆಶಯಗಳಿಗೆ ಒಂದು ಬೆಲೆ ಗೌರವ ಬರುತ್ತೆ. ಈ ರೀತಿ ಉದ್ಯಮ ಮಾಡ್ಕೊಂಡವರೆಲ್ಲ ಅಧಿಕಾರಕ್ಕೆ ಬಂದರೆ ಈ ರೀತಿ ಈ ಕೂಡಿಕೆ ಇದೆಯಲ್ಲ, ಮಾರಾಟಗಾರ ಏನು ಮತದಾರನ ಒಂದು ಮನಸ್ಸು ಮತ್ತು ಈ ಅಭ್ಯರ್ಥಿಯ ಮನಸ್ಸು ಎಲ್ಲವೂ ಭ್ರಷ್ಟವಾಗಿದೆ. ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ಅದೇ ಈಗ ಮತದಾರನಿಗೆ ಪ್ರಜ್ಞೆ ಬರಲಾರ್ದೇನೆ ಇದು ಕೈಗೆ ಬಂತಲ್ಲ, ಇದು ದೊಡ್ಡ ಅಪಾಯ. ಈಗ ಸಂವಿಧಾನ ಬಂದಾಗ, ಸ್ವಾತಂತ್ರ್ಯ ಬಂದಾಗ ನನಗೆ ಏನೇನು ಬಂತು, ನನಗೇನು ಹಕ್ಕಿದೆ ಅನ್ನೋದನ್ನು ಸರ್ವ ಜನರು ತಿಳಿಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಆಗೇನಾಯಿತು, ಮೆಲ್ಲಗೆಲ್ಲೋ ಒಂದು ಕಡೆಯಿಂದ ಶುರುವಾಯಿತು, ನಾನು ಇಷ್ಟು ಕೊಡ್ತೀನಿ, ನನಗೆ ಓಟ್ ಕೊಡು ನೀನು ಅನ್ನುವಂಥದ್ದು. ಅದೇ ಪ್ರಜ್ಞಾವಂತ ಮತದಾರ ಆಗಿದ್ದರೆ ಅದಲ್ಲ, ನೀನು ಆ ಥರ ಅಲ್ಲ ಓಟ್ ತಗೊಳ್ಳೋದು, ಯಾವ ರೀತಿ ಕೆಲಸ ಮಾಡ್ತೀಯ ಹೇಳು, ಈ ದೇಶವನ್ನು ನಡೆಸೋದಕ್ಕೆ ಅಂತ ಇರೋ ವ್ಯವಸ್ಥೆ ಇದು, ಈ ದೇಶದ ವ್ಯವಸ್ಥೆಯೊಳಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಎಲ್ಲ ನಾಶ ಆಗುತ್ತೆ. ಆದ್ರಿಂದ ಒಂದು ಮನೆತನ ಹೇಗೆ ನಡೆಯುತ್ತೋ, ಒಂದು ಮನೆಯಲ್ಲಿ ಎಲ್ಲರೂ ಒಬ್ಬ ಕುಡುಕ ಇದ್ರೆ ಎಷ್ಟು ತೊಂದರೆ ಆಗುತ್ತೆ, ಒಬ್ಬ ಕಳ್ಳ ಇದ್ರೆ ಇಡೀ ಮನೆಗೆ ಒಂದು ಮಸಿ ಹಚ್ಚತ್ತೆ. ಎಲ್ಲರೂ ಪ್ರಾಮಾಣಿಕರಿದ್ರು ಒಬ್ಬ ಕಳ್ಳ ಇಲ್ಲರ ನೋಡ್ರಿ ಮನೇಲಿ ಇದ್ರೆ ಆ ಮನೆ ಎಂದೂ ಕೂಡ ಒಳ್ಳೆ ಇದು ತಗೊಳಕ್ಕಾಗಲ್ಲ. ಹಾಗೆ ದೇಶ ಅನ್ನೋದು ಕೂಡ ತುಂಬ ಎಲ್ಲರೂ ಕೂಡ ಪ್ರಜ್ಞಾವಂತರಾಗಿ ಚೆನ್ನಾಗಿ ನಡೆಸಿದಾಗ, ಒಂದು ಟೀಮ್ ವರ್ಕ್ ಆಗಿ ಒಂದು ಕುಟುಂಬದವರಾಗಿ ನಡೆಸಿದಾಗ ದೇಶದಲ್ಲಿ ಇದಕ್ಕೆ ಅರ್ಥ ಇರುತ್ತೆ. ಇವತ್ತು ಅರ್ಥ ಯಾಕೆ ಕಳ್ಕೊಂಡಿದೆ ಅಂದರೆ ಈ ವೋಟಿನ ಮಹತ್ವನೇ ಗೊತ್ತು. ಒಂದು ರೀತಿ ಹೆಂಗಾಗಿದೆ ಅಂದ್ರೆ ನಮ್ಮ ಈ ಚರ್ಚೆ ನೋಡೋರು ಕೂಡ ಇವರು ಇನ್ನು ಯಾವ ಕಾಲದಲ್ಲಿದ್ದಾರೆ, ಈ ಚರ್ಚೆ ಇದು ಈ ಕಾಲಕ್ಕೆ ಪ್ರಸ್ತುತ ಅನ್ನೋ ಥರದಲ್ಲಿ, ಆದರೆ ನಾವು ಮಾಡಲೇಬೇಕಾಗಿದೆ. ಮಾಡಲೇಬೇಕಲ್ಲ, ಅನಿವಾರ್ಯ ಅಲ್ಲ. ಹೌದು ಸರ್. ಈಗ ನಾನು ಪ್ರಾಮಾಣಿಕವಾಗಿದ್ದೀನಿ, ನಾನು ದಕ್ಷನಾಗಿದ್ದೇನೆ, ನನಗೆ ಜನರ ಸೇವೆ ಮಾಡೋದಕ್ಕೆ ತುಂಬ ಇಷ್ಟ ಇದೆ, ನಾನು ಜನಾನುರಾಗಿಯಾಗಿರ್ತೀನಿ, ನನಗೆ ಕಳಕಳಿ ಇದೆ, ನನಗೆ ನನ್ನದೇ ಆದ ಕನಸುಗಳಿವೆ, ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ, ದಯಮಾಡಿ ನನಗೆ ವೋಟ್ ಕೊಡಿ ಅಂತ ಹೋದರೆ ಜನಗಳ ಮುಂದೆ ಒಂಥರ ಒಂದು ಕಾಮಿಡಿಯಾಗಿ ನೋಡ್ಬಿಡ್ತಾರೆ, ಹಂಗೆ ನಕ್ಕು ಕಳಿಸ್ತಾರೆ. ಆ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಮತ್ತೆ ಇನ್ನೇನು ಮಾಡಬೇಕಾಗದ, ಈ ಎಂಥ ಮಾಡಲ್ಬೇಕು ಅಂತ? ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ಬಿಟ್ಟು, ಯಾವಾಗ ನಾವು ಇದು ವ್ಯವಸ್ಥೆ ಕರಪ್ಟ್ ಆಗುತ್ತೋ, ಯಾವಾಗ ಆಳೋ ವರ್ಗಗಳೇ ಕರಪ್ಷನ್ ಶುರು ಮಾಡ್ತಾರೋ, ಆವಾಗ ಪ್ರಜೆಗಳು ಸಹಿತ ಅದೇ ರೀತಿ ಆಗೋಗ್ಬಿಡ್ತಾರೆ. ಅದಕ್ಕೆ ಮತದಾನ ಅಂತ ಹೇಳಿದೆ. ಮೇಡಮ್, ನಿಮಗೆ ಮತದಾನ ಅಂತ ಹೇಳಿದ್ರಲ್ಲ ನೀವು, ಆ ಟರ್ಮೇ ಸರಿ ಇಲ್ಲ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ದಾನ ಅಂತಂದರೆ ಕೊಟ್ಟದ್ರಿಂದ ಕೊಟ್ಟು ಮರ್ತು ಬಿಡೋದು, ಮತ್ತೇನು ಕೇಳೋ ಹಂಗಿಲ್ಲ ಅಂತ ಆಯ್ತಾ. ಈಗ ನಾವು ಮತದಾನ ಈಗ ನನ್ನ ಮತನ ಕೊಟ್ಟುಬಿಟ್ರೆ ಆಮೇಲೆ ಏನು ಕೇಳೋಂಗಿಲ್ಲ. ಯಾಕೆ ಕೇಳಬೇಕು, ನಮ್ಮ ಹಕ್ಕು. ಆದ್ದರಿಂದ ನೀನು ಕೊಟ್ಟು ಭರವಸೆಗಳನ್ನ ಈಡೇರಿಸಪ್ಪ, ನನ್ನ ಸಮಸ್ಯೆಗಳು ಹೀಗಿದ್ದಾವೆ ಅವುಗಳನ್ನೆಲ್ಲ ಅವನು ಈಡೇರಿಸಪ್ಪ ಅಂತ ಕೇಳಬೇಕಲ್ವಾ. ಹಾಗಾದ್ರೆ ಒಂದು ಸತಿ ನಾವು ಏನಾದರೂ ದಾನ ಮಾಡಿದ್ರೆ ವಾಪಸ್ ಅದ್ರ ಬಗ್ಗೆ ಎಲ್ಲ ಹಕ್ಕುಗಳನ್ನ ಕಳ್ಕೊಂಡ್ಬಿಡ್ತೀವಿ. ಇಲ್ಲಿ ಹಾಗೆಲ್ಲ, ಒಂದು ಸತಿ ಮತ ಚಲಾವಣೆ ಆದರೆ ನಮ್ಗೆ ಎಲ್ಲ ಹಕ್ಕುಗಳು ಅದ್ರ ಜೊತೆಗೆ ಬಂದ್ಬಿಡ್ತವೆ, ಕರ್ತವ್ಯಗಳು ಬಾಧ್ಯತೆಗಳು ಎಲ್ಲವೂ ಬರ್ತವೆ. ಆದ್ದರಿಂದ ಇದು ದಾನ ಅನ್ನೋದೇ ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ. ದಾನ ಮತ ಹಕ್ಕು ಅಂತಾನೆ ನಾವು ಇದು ಮಾಡ್ತೀವಿ. ಆಯ್ತು ಸರ್, ಈಗ ಸಮಸ್ಯೆ ಏನು ಗೊತ್ತಾ, ಈಗ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳನ್ನ ನೋಡೋಣ. ಅಭ್ಯರ್ಥಿಗಳ ಪ್ರಕಟ ಮಾಡ್ತಾರಲ್ಲ, ಆ ಅಭ್ಯರ್ಥಿಗಳ ಒಂದು ವಿವರವನ್ನು ನೋಡಿದಾಗ ಎಷ್ಟೋ ಕ್ರಿಮಿನಲ್ ಪ್ರಕರಣ ಇರ್ತವೆ, ದುಪ್ಪಟ್ಟು ಆಸ್ತಿ ಮಾಡಿರ್ತಾನೆ, ಅವನಿಗೆ ಸ್ವಲ್ಪನಾದ್ರು ಸಾಮಾಜಿಕ ಕಳಕಳಿ ಇರಲ್ಲ, ಜನರ ಜೊತೆ ಬೆರ್ತಿರಲ್ಲ, ಎಲ್ಲೋ ಇರ್ತಾನೆ, ತಂದು ಅವನಿಗೆ ದುಡ್ಡಿದೆಯಾ, ಅವನೊಂದು ಓಟ್ ಇದೆಯಾ, ಅವನ ಜಾತಿ ಓಟ್ ಇದಾವ, ಹೀಗೆ ಇಂಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದಾಗ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಎಲ್ಲರೂ ಏನು ಎಲ್ಲರೂ ಭ್ರಷ್ಟರೇ ಆದರೆ, ಎಲ್ಲ ಕೆಟ್ಟವ್ರಾದ್ರೆ ನಾನು ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ಮತದಾರರ ಒಂದು ಪ್ರಶ್ನೆ. ಅವಾಗ ಅವ್ರೇನು ಮಾಡಬೇಕು ಅಂತ. ನೀವು ರೇಸಲ್ಲಿ ದುಡ್ಡು ಕಟ್ಟಬೇಕಾದ್ರೆ ಗೆಲ್ಲೋ ಕುದುರೆ ಕಟ್ತೀರಾ, ಸೋಲೋ ಕುದುರೆ ಕಟ್ತೀರಾ? ಸಹಜವಾಗಿ ಗೆಲ್ಲೋ ಕುದುರೆ. ಇವೆಲ್ಲ ಗೆಲ್ಲೋ ಕುದುರೆ, ಅದು ಎಂಥದ್ದಾದರೂ ಇರಲಿ, ಅದು ವೈಲೆಂಟ್ ಆಗಿರುತ್ತೋ ಇನ್ನೇನಿರುತ್ತೋ, ಇಲ್ಲಿಯೂ ಸಹಿತ ಈ ಚುನಾವಣೆ ಅಂತಂದರೆ ಎಲ್ಲ ಪಕ್ಷದವರು ಏನು ಮಾಡ್ತಾರೆ, ಇವನು ಗೆಲ್ತಾನೆ ಅನ್ನೋ ರೀತಿಯಲ್ಲಿ
ಅವನು ಎಷ್ಟು ದುಡ್ಡು ಖರ್ಚು ಮಾಡ್ತಾನೆ ಅಂತ, ಸೊ ಎಷ್ಟು ದುಡ್ಡನ್ನು ಹಂಚುತ್ತಾನೆ ಅಂತ. ಅಲ್ಲ ಈಗ ನಿನ್ನೆ ಈಗ ನನಗೊಂದು ಪ್ರಶ್ನೆ ಬರೋದೇನಂದ್ರೆ, ಈಗ ಆಯ್ತಪ್ಪ ನೀವು ಯಾರನ್ನೂ ಆ ಕಡೆ ಕಳಿಸಿದ್ರೆ ಪಬ್ಲಿಕ್ದು ಒಂದು ರೈಟ್ಸ್ ಬೇಕಲ್ಲ, ನನಗೆ ಈ ಅಭ್ಯರ್ಥಿ ಬೇಕಾಗಿಲ್ಲ, ಆಮೇಲೆ ಇಲ್ಲಿ ಯಾರು ಕೂಡ ಸರಿಯಾಗಿಲ್ಲ, ಅದು ಹೇಳ್ತಾರೆ ನೋಟಾ ಒತ್ತಿ ಅಂತ. ನೋಟದಿಂದ ಏನಾದ್ರು ಬದಲಾವಣೆ ಸಾಧ್ಯವಾ? ಅಲ್ಲ, ಅದು ಅಂತಂದ್ರೆ ನಮ್ಮಂತ ಕೆಲವು ಜನ ಏನು ಮಾಡ್ತಾ ಇದ್ವಿ, ಭ್ರಷ್ಟಾಚಾರದಿಂದ ಬಹಳ ರೋಷ್ ಹೋಗಿರ್ತಕ್ಕಂಥವ್ರು ಏನು ಮಾಡಿದ್ವಿ, ಅಲ್ಲಿರ್ತಕ್ಕಂಥವ್ರು 3 ಅಭ್ಯರ್ಥಿಗಳಿದ್ರೆ 3 ಜನರು ಸಹಿತ ಒಬ್ರಿಗಿನ ಒಬ್ಬ ಭ್ರಷ್ಟ ಇದ್ದಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತದಾನ ನಿಲ್ಸೋಕ್ಕೂ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ನೋಟ ಅನ್ನೋದನ್ನು ಒಂದು ಎಕ್ಸ್ಟ್ರಾ ಇಟ್ಟಿದ್ದಾರೆ ಹೊರತಾಗಿ ಇನ್ನೇನಿಲ್ಲ. ಆದರೂ ನೋಟಗಳು ಚಲಾವಣೆ ಆಗ್ತಾವಲ್ವಾ, ಅದರರ್ಥ ಇಲ್ಲಿರ್ತಕ್ಕಂಥವ್ರು ಯಾರೂ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಸೊ ಆದ್ದರಿಂದ ಈ ಮತದಾನ ಪ್ರಕ್ರಿಯೆಯಲ್ಲಿ ಮತದಾರರ ಪ್ರಜ್ಞಾವಂತಿಕೆಯ ಪಾತ್ರ ಭಾಳ ಮುಖ್ಯ ಆಗುತ್ತೆ. ಆ ಪ್ರಜ್ಞಾವಂತಿಕೆಯನ್ನು ಕೊಲ್ಲುವ ಕೆಲಸ ಆಗ್ತಾ ಇದೆ ಇವಾಗ. ನೀವು ಅದಕ್ಕೆ ಕಾರಣಗಳನ್ನು ಹುಡುಕೋ ಕೆಲಸಗಳಾಗ್ತಾ ಇಲ್ಲ ಮೇಡಮ್. ಈಗ ಏನಕ್ಕೆ ಮತನ ಮಾರಾಟ ಮಾಡ್ಕೋತಾರೆ? ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಇನ್ನೂವರೆಗೂ ಬಡತನ ನಿವಾರಣೆ ಆಗಿಲ್ಲ. ಹೌದು, ಇಷ್ಟು ವರ್ಷ ಆಯಿತು, ಇಷ್ಟು ದಶಕಗಳಾಯಿತು. ಯಾಕೆ ಅಂತಂದರೆ ಬಡತನ ಎಲ್ರಿ ಬಡತನ ಇದೆ ಅಂತ ಕೇಳ್ತಾರೆ. ಹಾಗಿದ್ರೆ ಬಡವರಿಗೆ ಕೊಡ್ತಕ್ಕಂಥ 80 ಕೋಟಿ ಜನರು ಯಾಕೆ ಉಚಿತ ಅಕ್ಕಿ ತಗೊಳ್ತಾರೆ? ಇವ್ರು ಹೇಳ್ತಾರೆ ಅಯ್ಯೋ ಬಡತನ ನಿವಾರಣೆ ಆಗಿ ಹೋಗ್ಬಿಟ್ಟಿದೆ ಅಂತ ಪಕ್ಷದವ್ರು ಹೇಳ್ತಾರೆ, ಕೇಂದ್ರ ಸರ್ಕಾರ ಹೇಳ್ತಲ್ವಾ. ಹಾಗಾದ್ರೆ ಏನಕ್ಕೆ ಉಚಿತವಾಗಿ 80 ಕೋಟಿ ಜನಕ್ಕೆ ನೀವು ಅಕ್ಕಿ ಕೊಡ್ತಾ ಇದ್ದೀರಿ? ಅವರೆಲ್ಲ ಬಡತನ ರೇಖೆಯಿಂದ ಹೊರಗಡೆ ಬಂದ್ರಲ್ವಾ, ಬಡವರಿಗೆ ತಾನೇ ಕೊಡ್ತಾ ಇರೋದು. ಬಡತನ ಇದೆ. ಎರಡನೇದು ಅನಕ್ಷರಸ್ಥತೆ ಅಂದರೆ ಇವತ್ತರೆಗೂ ಸಹಿತ ಎಲ್ಲ ಕಡೆಗೂ ಸಹಿತ 100% ಶಿಕ್ಷಿತರಾಗಿಲ್ಲ. ಇವತ್ತು ಸಹಿತ ಹಲವಾರು ಕಡೆ 70%, 60%, 50% ಇದೆ ಏನು ಸಾಕ್ಷರತಾ ಪ್ರಮಾಣ. ಇದರ ಜೊತೆಗೆ ಎಲ್ಲಿ ಬಡತನ ಇರುತ್ತೋ, ಎಲ್ಲಿ ಸಾಕ್ಷರತೆ ಪ್ರಮಾಣ ಕಡಿಮೆ ಇರುತ್ತೋ ಅಲ್ಲಿ ಮೌಢ್ಯಗಳು ಜಾಸ್ತಿ ಆಗ್ತವೆ. ಈ ಮೌಢ್ಯಗಳು ಅಂತಂದ್ರೆ ಏನು ಗೊತ್ತಾ ನಿಮಗೆ? ದುಡ್ಡು ಹಂಚ್ತಾರಲ್ವಾ, ದುಡ್ಡು ಹಂಚೋರು ಸುಮ್ಮನೆ ಹಂಚೋದಿಲ್ಲ. ಅವರು ಹೋಗಿ ಏನು ಮಾಡ್ತಾರೆ, ಇವ್ರಲ್ಲಿರ್ತಕ್ಕಂಥ ಮೌಢ್ಯವನ್ನು ಕೆದಕ್ತಾರೆ. ನೋಡಮ್ಮ, ನೀನು ಉಪ್ಪಿನ ಮೇಲೆ ಆನೆ ಮಾಡು, ಹಾಲು ಮೇಲೆ ಆನೆ ಮಾಡು, ಗಮನ ಇಟ್ಕೊಳ್ಳಿ ನೀವು. ಆಮೇಲೆ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ನಿನ್ನ ಮಾಂಗಲ್ಯ ಸರವನ್ನು ಮುಟ್ಟಿಬಿಟ್ಟು ನೀನು ಆನೆ ಮಾಡು, ನನಗೆ ಹಾಕ್ತೀನಿ ಅಂತ ತಗೋ 5,000 ರೂಪಾಯಿ. ಇನ್ನು ತಂತ್ರಗಾರಿಕೆಗಳು ಹೆಂಗೆ ಅಂದ್ರೆ, ಇವರು ಈ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸ ಕಳಿಸ್ಬಿಟ್ಟು ದರ್ಶನ ಮಾಡಿಸಿ, ನೀವು ನೋಡಿ ಅಲ್ಲಿಗೆ ಹೋಗಿದ್ರೆ ಆ ದೇವ್ರ ಸಾಕ್ಷಿಯಾಗಿ ನೀವು ವೋಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ದೇವ್ರು ಕೆಡಕ್ ಅಂದರೆ ಜನರ ಒಳಗಡೆ ಇರ್ತಕ್ಕಂಥ ಒಂದು ಭಾವನೆಗಳನ್ನು ಕೆದಕುವುದು, ಹಲವಾರು ಸತಿ ಮೌಢ್ಯಗಳನ್ನು ಬಳಸಿಕೊಳ್ಳುವುದು, ಅದರ ಮೂಲಕ ನನಗೆ ಮತವನ್ನು ಹಾಕಬೇಕು ಅನ್ನುವ ರೀತಿಯಲ್ಲಿ ಒತ್ತಾಯವನ್ನು ತರ್ತಕ್ಕಂಥದ್ದಿದೆಯಲ್ಲ, ಇದೊಂಥರ ಭಾವನಾತ್ಮಕವಾದ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ವಾ. ಸೊ ಇದನ್ನ ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ, ಎಲ್ಲ ಪಕ್ಷದವರು ಈ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರಲ್ವಾ. ಇಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಮತವನ್ನು ಚಲಾಯಿಸಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ. ಅದರ ಚಲಾಯಿಸಿ ಮತವನ್ನು ತೆಗೆದುಕೊಂಡು ಆಡಳಿತಕ್ಕೆ ಬಂದಿರತಕ್ಕಂಥವನು ಭ್ರಷ್ಟನಾದರೆ, ಅವನು ಸೇವಾ ಮನೋಭಾವವನ್ನು ಮರೆತರೆ ಅವನನ್ನು ವಾಪಸ್ ಕರೆಸಿಕೊಳ್ತಕ್ಕಂಥ ಯಾವ ವ್ಯವಸ್ಥೆಯೂ ನಮ್ಮ ಇದರಲ್ಲಿ ಇಲ್ಲ, ಡೆಮೋಕ್ರಸಿ. ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದಾವೆ. ಅದು ಒಂದು ವೇಳೆ ಹಂಗೆ ಮಾಡಿದ್ರೆ ಬೇರೆ ಥರದ್ದು ಏನೆಲ್ಲ ಪರಿಣಾಮಗಳಾಗ್ಬೋದು ಅನ್ನೋದು ಡಿಬೇಟ್ ಇದೆ. ಮೇಡಮ್, ಈಗ ರಾಜಕಾರಣಿಗಳ ಇನ್ನೊಂದು ತಂತ್ರ ಅಂದರೆ ಒಂದು ಹಣವನ್ನು ಹಂಚೋದು, ಹೆಂಡವನ್ನು ಹಂಚೋದು, ಮತ್ತು ಇನ್ನೊಂದು ಜಾತಿಯನ್ನು ನೋಡ್ತಾರೆ. ಈ ಜಾತಿ ರಾಜಕಾರಣ, ಈ ಜಾತಿ ಪ್ರಜ್ಞೆಯನ್ನು ಗಟ್ಟಿಗೊಳಿಸುವಂಥದ್ದು, ಜಾತಿ ಪ್ರಜ್ಞೆಯನ್ನು ಗಟ್ಟಿಗೊಳಿಸಿ ಮಠಮಾನ್ಯಗಳಿಗೆ ಭೇಟಿ ಕೊಡುವಂಥದ್ದು. ಈಗಿನ ಇವತ್ತಿನ ರಾಜಕಾರಣದಲ್ಲಿ ಈ ಜಾತಿ ಪ್ರಜ್ಞೆಯನ್ನು ಗಟ್ಟಿಗೊಳಿಸಿ ಮತಯಾಚನೆ ಮಾಡೋದಿದೆಯಲ್ಲ, ಅದು ಎಷ್ಟು ಅಪಾಯಕಾರಿ. ಮತ್ತು ಜನ ಅವನು ಕೊಲಗಡಕನೋ, ಅವನು ಸುಲಿಗೆಕೋರನೋ, ದಗಾಕೋರನೋ, ಅವನ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದಾವೋ ಅದೆಲ್ಲ ಬೇಕಾಗಿಲ್ಲ, ಇವನು ನನ್ನ ಜಾತಿಯವನಾದರೆ ಸಾಕು ಅನ್ನೋ ಥರದ್ದು ಮನಸ್ಥಿತಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈ ದುರಂತ ತಪ್ಪಿಸ್ಬೇಕಂದ್ರೇ ಇದಕ್ಕೆ ಮೂಲ ಕಾರಣ ಮೌಢ್ಯ. ಎಲ್ಲ ರೀತಿಯ ಮೌಢ್ಯ. ಒಂದು ಧಾರ್ಮಿಕ ಮೌಢ್ಯ, ಒಂದು ಸಾಮಾಜಿಕವಾಗಿ ತಿಳುವಳಿಕೆ ಇಲ್ಲದಂಥ ಮೌಢ್ಯ, ಒಂದು ಸಾಂಸ್ಕೃತಿಕ ಮೌಢ್ಯ. ಈಗ ನೀವು ನೋಡಿ, ನೀವೇ ಇಷ್ಟೊತ್ತು ಹೇಳಿದ್ರಲ್ಲ, ನಿನ್ನ ಮಾಂಗಲ್ಯ ಮುಟ್ಟೇಳು, ಅದು ನೀ ಹಾಲಿನ ಮೇಲೆ ಇದು ಮಾಡು. ಅಲ್ಲಿ ನಾನೊಂದು ಕಡೆ ಹೋಗಿದ್ದೆ, ಅಯ್ಯೋ ನಾವು ಬೇವಿನ ಸೊಪ್ಪು ಮುಟ್ಬಿಟ್ಟಿದ್ದೀವಮ್ಮ, ಬೇವಿನ ಸೊಪ್ಪು ಮುಟ್ಟಿದ್ದೀವಿ. ಇದು ಈ ಮೌಢ್ಯ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಕೂಡ ಇದು ನಡೀತಾ ಇರುತ್ತೆ. ಈಗ ಆಮೇಲೆ ಇದೆಲ್ಲವನ್ನು ಮೆಟ್ಟಿ ಯಾರಾದರೂ ಒಬ್ಬ ನಾನು ಇಂಥದ್ದನ್ನೆಲ್ಲ ದೂರ ಮಾಡ್ತೀನಿ, ನಾನು ಈ ಮೌಢ್ಯವನ್ನು ದೂರ ಮಾಡಿ ಈ ಸಮಾಜವನ್ನು ಸರಿಯಾದ ಸುಶಿಕ್ಷಿತರ ಒಂದು ಇದನ್ನಾಗಿ ಮಾಡ್ತೀನಿ ನಾನು ಅಂತ ಯಾರಾದರೂ ಬಂದರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಜನಗಳ ಕೊರತೆ ಇದೆ. ಯಾಕೆ ಜನಗಳ ಕೊರತೆ ಇದೆ ಅಂದರೆ, ಒಂದನೇದಾಗಿ ಮೌಢ್ಯದ ಕಾರಣದಿಂದ ಬಡತನ ಬಂದಿರೋದು. ಈ ದೇಶದ ಒಬ್ಬ ಪ್ರಜೆ ತನಗೆ ಆಗುವಷ್ಟು ಆಹಾರವನ್ನು ತಾನೇ ತಯಾರು ಮಾಡೋವಂಥ ಒಂದು ಕಾಯಕದಲ್ಲಿ ತೊಡಗಬೇಕು. ಲೇಡೀಸ್ ಆಗಲಿ, ಜೆಂಟ್ಸ್ ಯಾರೇ ಆಗಲಿ. ಹೌದು, ಆ ರೀತಿ ಇದ್ದಾಗ ನಾನು ದುಡಿತೀನಿ ಯಾವುದೇ ಒಂದು ರೀತಿಯಲ್ಲಿ, ಅಡುಗೆ ಮನೆಯೇ ಆಗಲಿ ಮತ್ತೊಂದೇ ಆಗಲಿ, ಎಲ್ಲಿಯೋ ನಂದೊಂದು ದುಡಿಮೆ ಇದೆ. ಆದ್ದರಿಂದ ನಾನು ಸ್ವತಂತ್ರಳು ಅಥವಾ ಸ್ವತಂತ್ರ, ನಾನು ಯಾರ ಗುಲಾಮಗಿರಿಗೂ ಒಳಗಾಗಲ್ಲ, ನನಗೆ ಸರಿಯಾದ ವ್ಯಕ್ತಿಯನ್ನೇ ನಾನು ಆಯ್ಕೆ ಮಾಡ್ತೀನಿ
ಅನ್ನೋವಂಥ ಒಂದು ಸಂಕಲ್ಪವನ್ನು ಮಾಡುವಂಥ ಒಂದು ಪ್ರಜ್ಞೆ ಏನಾದ್ರು ಬಂದಿದ್ದೆ ಆದರೆ ಆಗ ಈ ದೇಶ ನಿಜವಾದ ಸಂವಿಧಾನ, ನಿಜವಾದ ಮತವನ್ನು ಚಲಾಯಿಸೋಕೆ ಅನುಕೂಲ ಆಗುತ್ತೆ. ಈಗ ನಾನು ಹೇಳೋದು, ಈ ಮಠಗಳಿದ್ದಾವಲ್ಲ, ಮಠಗಳು ಬಹಳ ವಿದ್ಯಾ ಕೇಂದ್ರಗಳಾಗಿದ್ದು, ಬಹಳ ಗೌರವ ಇದೆ ಅವ್ರ ಮೇಲೆ. ಒಂದು ರೀತಿ ಜ್ಞಾನ ಕೇಂದ್ರಗಳಾಗಿ. ಜ್ಞಾನ ಕೇಂದ್ರಗಳು. ಈಗ ನಾನು ಕೆಲವರು ಹೇಳ್ತಾರೆ, ನಾನು ಆ ಮಠದಲ್ಲಿ ಓದಿದ್ದೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ನಾನು ಆ ಮಠದ ಶಿಸ್ತನ್ನು ಕಲ್ತಿದ್ದೀನಿ ಅಂತಾರೆ. ಆದರೆ ಅದೇ ಮಠಗಳಿವತ್ತು ಎಷ್ಟೊಂದು ಮೌಢ್ಯದ ಬಿತ್ತುವಂಥ ಕೆಲಸದಲ್ಲಿ ತೊಡಗಿದ್ದಾವೆ ಅಂದರೆ ಅವು ಪ್ರೋತ್ಸಾಹ ಕೊಡ್ತಾ ಇದ್ದಾವೆ ರಾಜಕಾರಣಿಗಳಿಗೆ. ಎಲ್ಲಿ ನಮ್ಮನ್ನು ತುಳಿದು ಬಿಡ್ತಾರೋ, ಎಲ್ಲಿ ನಮ್ಮ ಮಠಗಳು ನಾಶ ಆಗ್ತಾವೋ, ನಾವು ಏನೇನು ತಂತ್ರಗಾರಿಕೆ ಮಾಡ್ತಾ ಇದ್ದೀವೋ ಅದೆಲ್ಲವೂ ಹಾಗೆ ಉಳಿಬೇಕು, ಜನಗಳಲ್ಲಿ ಮೌಢ್ಯ ಹೆಚ್ಚಬೇಕು ಅಂತ ಅದನ್ನು ಹೆಚ್ಚೆಚ್ಚು ವಿಸ್ತಾರ ಮಾಡ್ತಾ ಇದ್ದಾರೆ. ಅದರಿಂದ ಜನಗಳಿಗೆ ಇವತ್ತು ಆ ಮಠಗಳು ಇವತ್ತು ಜ್ಞಾನದ ಕೇಂದ್ರಗಳಾಗೋ ಬದಲಾಗಿ ಮೌಢ್ಯವನ್ನು ಬಿತ್ತುವಂದ್ರ ಕೇಂದ್ರಗಳಾಗಿ ಅವರೇ ರಾಜಕೀಯದಲ್ಲಿ ಬರ್ತಾ ಇದ್ದಾರೆ. ಪ್ರಾಕ್ಟಿಕಲ್ ರಾಜಕಾರಣಿಗಳನ್ನ ಮೀರಿಸುವ ಹಂತಕ್ಕೆ ಹೌದು. ಪಾಲಿಟಿಕ್ಸ್ ನೋಡಿ, ಒಬ್ಬ ದೇಶದ ಪ್ರಧಾನಿಗೆ ಯಾವುದೇ ಧರ್ಮ, ಯಾವುದೇ ದೇವರು ರಾಜಕೀಯದಲ್ಲಿ ಪ್ರವೇಶ ಮಾಡಬಾರ್ದು. ಅವರಿಗೊಂದು ದೇವರಿರುತ್ತೆ, ಅವರಿಗೊಂದು ಧರ್ಮ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಓ ಮೈ ಗಾಡ್ ಅಂತೀವಿ, ಅಂದರೆ ಓ ದೇವರೇ. ಆ ದೇವರೇ ಅನ್ನೋ ಶಬ್ದ ಎಲ್ಲರ ಬಾಯಿನಲ್ಲೂ ಇರುತ್ತೆ. ಆದರೆ ಅದು ರಾಜಕೀಯದಲ್ಲಿ ಬರಬಾರ್ದು. ಆದರೆ ಇವರೇನು ಮಾಡ್ತಾರೆ, ಶಾಲು ಹೊದ್ಕೊಳ್ಳೋದು, ಅದು ಹೋಗಿ ಪೂಜೆ ಮಾಡುವಂಥದ್ದು, ಅದನ್ನು ಜಾಸ್ತಿ ಹೆಚ್ಚೆಚ್ಚು ವಿಸ್ತಾರ ಮಾಡಿ ಅದನ್ನು ಮೌಢ್ಯ ಬಿತ್ತುವಂಥದ್ದು ಯಾವಾಗ ದೇಶದ ನಾಯಕರೇ ಮಾಡ್ತಾರೋ ಆಗ ನಮ್ಮಲ್ಲಿ ಒಂದು ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಅದು ಸ್ವಲ್ಪ ಅಶ್ಲೀಲ ಅನಿಸಿದ್ರು, ಮೇಷ್ಟ್ರು ನಿಂತು ಉಚ್ಚೆ ಒಯ್ದರೆ ಮಕ್ಕಳು ಓಡಾಡಿ ಉಚ್ಚೆ ಒಯ್ದರು ಅಂತ ಹೇಳ್ತಾರೆ. ಹಾಗೆ ಯಾವಾಗ ಪ್ರಧಾನಿ ಆದವನೇ ಅಥವಾ ಬೇರೆ ಒಬ್ಬ ದೊಡ್ಡ ಹಿರಿಯ ರಾಜಕಾರಣಿ ಆದವರೇ ಯಾವಾಗ ಮೌಢ್ಯಕ್ಕೆ ಒಳಗಾಗ್ತಾರೋ, ಅಂಥವ್ರೇ ಇದ್ದಾರೆ ಅಂತ ಅವರನ್ನು ಆದರ್ಶವಾಗಿ ತಗೊಳ್ಳೋ ಚಾನ್ಸಸ್ ಇರ್ತದೆ. ನಮ್ಮ ದೇವರುಗಳಾಗಿರ್ಬೋದು, ನಮ್ಮ ಧರ್ಮ ಆಗಿರ್ಬೋದು, ಅಥವಾ ನಮ್ಮ ಯಾವುದೇ ಒಂದು ಒಬ್ಬ ರಾಜಕಾರಣಿ, ಒಬ್ಬ ಮೇಲ್ಮಟ್ಟದ ಈ ದೇಶಕ್ಕೇನೆ ದೊಡ್ಡ ಪ್ರಧಾನಿ, ರಾಷ್ಟ್ರಪತಿ ಆಗಿರ್ಬೋದು. ಈ ಮತ ಅದೇ ಪ್ರಶ್ನೆ. ಈಗ ಈ ಮತ ಭ್ರಷ್ಟತೆಗೆ ಈಗ ನೀವು ಪ್ರಧಾನಿ ವಿಚಾರ ತೆಗೆದುಕೊಂಡ್ರೆ, ಈಗ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅಥವಾ ಇನ್ನು ಬೇರೆ ಪಕ್ಷಗಳಿರ್ಬೋದು, ಈ ಮತ ಭ್ರಷ್ಟತೆಗೆ ಏನು ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಮತ್ತು ಇತರ ಪಕ್ಷಗಳು ಹೊರತಾಗಿಲ್ಲ ಅಲ್ವಾ? BJPನೂ ಸೇರ್ಕೊಂಡಂಗೆ ಅಲ್ವಾ? ಅಲ್ಲ, ಎಲ್ಲರೂ ಆಗಿದ್ದಾರೆ. ಒಬ್ಬ ಏನಾರ ಹಿಂದುಳಿದ ಬೇಡಪ್ಪ ಇದು ಅಂತ ಏನಾರ ಕಾಂಗ್ರೆಸ್ನೋ BJPನೋ ಮತ್ತೊಬ್ಬನೋ ನಮಗೆ ಇದು ಸರ್ ಬೇಡ ಅಂತ ಉಳಿದ್ರೆ ಅವ್ನ ಮನೆಗೆ ಹೋಗ್ತಾನೆ ಹೊರತು ಇಲ್ಲಿ ಬರೋಕ್ಕೆ ಸಾಧ್ಯ ಆಗಲ್ಲ. ಆಗೇನು ಮಾಡ್ತಾನೆ, ಜನ ಕೇಳ್ತಾರೆ ಅಂತ ಇವನು ವಸೂಲು ಮಾಡ್ತಾನೆ, ಇವನು ವಸೂಲು ಮಾಡಿದ್ದಾನೆ ನಮಗೆ ಕೊಡ್ತಾನೆ ಅಂತ ಜನ ಕೇಳ್ತಾರೆ. ಈ ಭಾಷಣದಲ್ಲಿ ಏನು ಹೇಳ್ತಾರೆ, ನಾಚಿಕೆಗೆಟ್ಟು ಗೊತ್ತಾ, ನೀವು ಅವ್ರು ಕೊಟ್ಟರೆ ತಗೊಳ್ಳಿ, ಆದರೆ ನಮಗೆ ಓಟ್ ಕೊಡಿ ಅಂದರೆ ಕೊಟ್ಟರೆ ತಗೊಳ್ಳಿ, ಎಲ್ಲಿಂದ ಕೊಡ್ತಾನವನು ಇದನ್ನು ಲೆಕ್ಕ ಹಾಕಲ್ಲ. ಇದು ಜನಗಳು ಇವತ್ತು ಭ್ರಷ್ಟರಾಗಿರೋದಕ್ಕೆ, ಮತದಾರರು ಭ್ರಷ್ಟರಾಗಿರೋದಕ್ಕೆ ಮತದಾರರೇ ಕಾರಣ ಅಂತ ಹೇಳೋಕ್ಕಾಗಲ್ಲ, ರಾಜಕೀಯ ಕಾರಣಗಳು ಇದ್ದಾವೆ. ಮತ್ತು ನಮ್ಮನ್ನು ತಗೊಂಡು ಹೋಗುವಂಥ ಮುಂದಿನ ಗುರಿ, ಹಿಂದೆ ಗುರು ಮುಂದೆ ಗುರಿ ಅಂತಾರಲ್ಲ, ಹಿಂದಿನ ಗುರುನೂ ಸರಿ ಇಲ್ಲ, ಹಿಂದಿನ ಗುರು ಅಂತೂ ಕೆಟ್ಟೋಗಿದೆ ಆ ಗುರುತ್ವ, ಮತ್ತು ಮುಂದೆ ಗುರಿ ಇರೋದು ಅದು ಅಡ್ಡಾದಿ ಹಿಡಿದಿದೆ. ಹಾಗಾಗಿ ನೋಡಿ, ಒಬ್ಬ MLA ಅಥವಾ ಒಬ್ಬ ಯಾರೋ ರಾಜಕಾರಣಿ, ಮಂತ್ರಿ, ಇವನು ಭ್ರಷ್ಟ ಅಂತ ನಾವು ಹೆಸರಿಡ್ತೀವಿ. ಅವನಿಗೆ ಇಡೀ ಪರೀಕ್ಷೆ ಮಾಡುತ್ತೆ, ನೋಡಿ ನೀನು ಭ್ರಷ್ಟ ಇದೆಯಾ ಅಂತ. ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದ ಕೂಡಲೇ ಅವನು ಸ್ವಚ್ಛ ಆಗಿಬಿಡ್ತಾನೆ. ಆಗ ಜನ ಆಲೋಚನೆ ಮಾಡಬೇಕಲ್ಲ, ಅಲ್ಲಪ್ಪ ಈ ನೆನ್ನೆ ತನ್ನ ಕಳ್ತನ ಮಾಡ್ತಾ ಇದ್ದ, ದರೋಡೆಕಾರ ಇದ್ದ, ಇವತ್ತು ಅಲ್ಲೋಗಿ ಸರಿ ಅಂತಿದ್ದಾರಲ್ಲ, ಅದು ಹೆಂಗೆ ಸರಿ ಅಂತ ಜನಗಳು ಯಾಕೆ ಆಲೋಚನೆ ಮಾಡಬಾರ್ದು? ಅವನಿಗೆ ಮತ್ತೆ ಓಟ್ ಕೊಡ್ತಾರೆ. ಆಮೇಲೆ ಇವನನ್ನು ನಾವು ಖರೀದಿ ಮಾಡಿದ್ವಿ, ಆಪ್ರೇಷನ್, ಅದು ಅಸಹ್ಯವಾದದ್ದು. ಈ ಆಪ್ರೇಷನ್ ಅನ್ನೋದು ಇದೆಯಲ್ಲ, ಕಾಂಗ್ರೆಸ್ನವ್ರು ಮಾಡಲಿ, ಜನತಾದಳ, ಹೇಗಂದ್ರೆ ಒಬ್ಬ ಮತ ಕೊಟ್ಟಿದ್ದಾನೆ ಅಂದ್ರೆ ಜನರ ತೀರ್ಪನ್ನ ವಿರೋಧಿಸಿ ಇವರು ಒಂದು ರೀತಿ ಅಪವಿತ್ರಗೊಳಿಸ್ತಾ ಇದ್ದಾರೆ. ಜನಗಳು ಏನು ಕೊಟ್ಟಿದಾನೋ ಆ ಪ್ರಭುಗೆ, ನೀನು ಆ ಮತವನ್ನ ಕೊಟ್ಟಿರೋ ಅಂತ ಪ್ರಭುಗೆ ನೀನು ಗೌರವ ಕೊಡ್ಬೇಕಂದ್ರೆ ನೀನು ಅಲ್ಲೇ ಇರಬೇಕು. ಅಲ್ಲಿ ನೀನು ಏನಿದೆಯೋ ಅದನ್ನು ಹೇಳಬೇಕು. ನನಗಿಲ್ಲಿ ಏನು ಕೊಡಲಿಲ್ಲ, ಅದಕ್ಕೆ ನಾನು ಅಲ್ಲಿ ಓದೋಳಿ, ಏನಿದು ನನಗೇನೋ ಕೊಡಲಿಲ್ಲ ಅಂತ ಓಡೋಗ್ತಾರೆ ಎಲ್ಲರ. ಇದನ್ನು ಮೊದಲು ತಪ್ಪಿಸ್ಬೇಕಾಗಿದೆ. ಚುನಾವಣೆ ರೀತಿಯಲ್ಲಿ, ಚುನಾವಣಾ ಮತದಾನದಲ್ಲಿ ಏನೇನು ವ್ಯತ್ಯಾಸ ಆಗಿದೆ ನೋಡಿ. ಶೇಷನ್ ಅವರು, ನಾನು ಗೆದ್ದಾಗ ಶೇಷನ್ ಅವರು ಅಧಿಕಾರಿ ಇದ್ದರು. ಅವರಿದ್ದಾಗ ಏನಾಯಿತು ನೋಡಿ, ಏನು ಕೊಡಬಾರ್ದು ಯಾರಿಗೂ ಅನ್ನೋದು ಬಂತಲ್ಲ, ನಾನಂತೂ ನಿರಾಳಾಗ್ಬಿಟ್ಟೆ, ದುಡ್ಡು ಇಲ್ಲ. ಆಮೇಲೆ ನಾನು 2 ಲಕ್ಷ ಅಷ್ಟೇ ಕೊಟ್ಟಿದ್ದು ಪಾರ್ಟಿಯಿಂದ. ಆಮೇಲೆ ಜನ ಬರೋರಿಗೆಲ್ಲ, ನೋಡಪ್ಪ ಚುನಾವಣಾಧಿಕಾರಿ ಶೇಷನ್ ಇದ್ದಾರೆ, ನಾವೇನು ಕೊಡಬಾರ್ದಂತೆ. ಜನ ಒಬ್ರಿಗೊಬ್ರು ಹೇಳ್ಕೊಂಡ್ರು, ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಏನೂ ತಗೊಳ್ಳಲ್ಲ, ಬೇಡ ಬಿಡ್ರಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡಲಿ ಕೆಲಸ ಮೇಡಮ್, ನಾವು ನೋಡಮ್ಮ ಶರಣಮ್ಮ ಇದ್ದಂಗಿದ್ದಾಳೆ ಇವಳಮ್ಮ ಅಂತ ಅವ್ರ ಭಾಷೆಯಲ್ಲಿ, ನಮ್ಮ ದೇವದುರ್ಗದಲ್ಲಿ ನಾ ಗೆದ್ದಿದ್ದು. ಹಂಗೆ ಹೇಳೋರಲ್ಲ, ತಾಯಿ ನಮಗೆ ಅದೊಂದು ಮಾಡಿಕೊಡವ ಅಂತ. 5 ವರ್ಷದಲ್ಲಿ ನಾವು ಪ್ರಾಮಾಣಿಕವಾಗಿ ಅದು ಮಾಡಿದ್ವಿ. ಅಪ್ಪರ್ ಕೃಷ್ಣ ಆಯಿತು. 2 ಲಕ್ಷದಲ್ಲಿ
ಆರಾಮಾಗಿ ಜನರ ಮನಸ್ಥಿತಿ ಹೇಗಿತ್ತು ಅದು? ದುಡ್ಡು ಏನಾರು ಕೇಳ್ತಾ ಕೇಳಲೇ ಇಲ್ಲ, ಯಾರು ಕೇಳಲಿಲ್ಲ. ನಾವು ಹೆಂಗೆ ಮಾಡಿದ್ವಿ ಗೊತ್ತಾ? ದುಡ್ಡು ಆ 2 ಲಕ್ಷ ಇದ್ದಿದ್ದನ್ನು ಒಂದು ಟವಲ್ ಹಾಸಿದ್ರು ನಮ್ಮ ಅಧ್ಯಕ್ಷರು, ನಮ್ಮ ಜನತಾದಳದಿಂದ ನನಗೆ ಆ ಹಾಸಿ ಅದ್ರ ಮೇಲೆ ಆ ದುಡ್ಡು ಇಟ್ಬಿಟ್ವಿ. ನಾನು ತಿರುಗೂ ನೋಡಲಿಲ್ಲ ಅದನ್ನ. ಆಮೇಲೆ ಅದನ್ನು ಅವರು ಖರ್ಚು ಮಾಡಿದ್ರು, ಗಾಡಿಗೆ ಎಲ್ಲಿ ಕೊಡಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಆಮೇಲೆ ಕೊಟ್ಕೊಂಡ್ರು. ನಮಗೆ ಏನು ಖರ್ಚಾಯ್ತು ಏನು ಬಿಡ್ತು ಏನೂ ಗೊತ್ತಿಲ್ಲ, ನಮಗೆ ಕೇಳಲೂ ಇಲ್ಲ ಅವರು. ಆ ರೀತಿಯಾಗಿ ಗೆದ್ದು ಬಂದ್ವಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಮುಂದಿನ ಸಾರಿ ನಿಂತಾಗ ಇನ್ನು 5 ವರ್ಷದ ನಂತರ ಹೇಗೆ ಬದಲಾವಣೆ ಆಯ್ತಂದರೆ, ಮೇಡಮ್ ಕೇಳಲ್ಲ ಮೇಡಮ್, ಅವರು ಕುಡಿಯೋದು ಕೊಡ್ಬೇಕು ಅವರಿಗೆ, ಬದಲಾವಣೆ ಶುರುವಾಯಿತು. ಪೂರಾ ಬದಲಾವಣೆ ಆಯಿತು. ಸೊ ಅವ್ರಿಗೆ ಏನಾರ ಸ್ವಲ್ಪ ಕೊಡಲೇಬೇಕು. ನನಗೆ ನಾವು ಲಂಕೇಶ್ ಪತ್ರಿಕೆಯಿಂದ ಹೋದವರು, ಲಂಕೇಶ್ ಪತ್ರಿಕೆಯಲ್ಲಿ ಇಂಥ ಸ್ವಚ್ಛತೆ ಬಗ್ಗೆ ಬಹಳ ಬರೀತಿದ್ವಿ. ಆಗೇನಾಯಿತು, ಇಲ್ಲಪ್ಪ ನಾವೇನು ಕೊಡೋಕ್ಕಾಗಲ್ಲ. ಮಂತ್ರಿ ಆದ ಕೂಡಲೇ ನನಗೆ ಫೋನ್ ಮಾಡಿದರು, ನೀವು ಇಷ್ಟು ಅಂತ ಕೊಡಬೇಕು ಸಂಘಟನೆಗಳಿಗೆ. ಯಾರು? ಕೆಲವು ಸಂಘಟನೆಗಳು ನಮಗೆ ಮೊದಲಿಂದ ರೂಢಿ, ಮಾಮೂಲು ಕೊಡಬೇಕು. ಎಲ್ಲಿಂದ ಕೊಡ್ಬೇಕಪ್ಪ? ಎಲ್ಲಿಂದ ಯಾಕ್ರಿ? ನನ್ನ ಹತ್ರ ಇಲ್ಲಪ್ಪ. ನಿಮ್ಮ ಹತ್ರನೇ ಯಾರು ಕೇಳ್ತಾರ್ರಿ? ನಿಮ್ಮ ಹತ್ರ ಎಲ್ಲ ಕೇಳ್ತಿರೋದು ನಾವು, ಅಧಿಕಾರಿಗಳಿಂದ ವಸೂಲು ಮಾಡಿರಿ. ಅಧಿಕಾರಿ ಎಲ್ಲಿಂದ ಕೊಡ್ತಾನೆ ಅಂದೆ ನಾನು. ನೀವು ಹೀಗೆಲ್ಲ ಪ್ರಶ್ನೆ ಮಾಡಿದ್ರೆ ಲಲಿತಾ ನಾಯ್ಕಿಗೆ ಧಿಕ್ಕಾರ ಅನ್ನೋದು ನಮಗೆ ಗೊತ್ತಿದೆ ಅಂದ್ರೆ ಅವರು. ಆಯಿತು, ಧಿಕ್ಕಾರ ಹೇಳ್ರಿ, ನೀವು ಇಳಿಸ್ತೀವ್ರಿ ನಿಮ್ಮನ್ನು, ನೀವು ಕೊಡ್ಬೇಕ್ರಿ. ನಾನು ಹೇಳಿದೆ, ಸರ್ಕಾರದ ಹಣವನ್ನು ಕೊಡೋದಕ್ಕೆ ನಾವು ಯಾರೂ ಅಲ್ಲ, ಅದು ಸಾರ್ವಜನಿಕರ ಹಣ, ಜನರ ಹಣ. ನನ್ನ ಸಂಬಳ ಬಂದಾಗ 6,000 ಇತ್ತಾಗ, ಆ ಸಂಬಳದಿಂದ ಬೇಕಾದ್ರೆ ಒಂದು 500,000 ಕೊಡ್ತೀನಿ ಅಂದೆ. ಜುಜ್ಬಿ ತಗೊಂಡು ಏನು ಮಾಡ್ತೀವಿ ನಾವು ಅಂತ ನನಗೆ ಇಳಿಸಿದ್ರು. ನನಗೇನು ಸಿಟ್ಟಿಲ್ಲ ಇಳಿಸಿದ್ರ ಬಗ್ಗೆ. ಸರ್, ಈಗ ಆಪರೇಷನ್ ಕಮಲದ ಬಗ್ಗೆ, ಆಪರೇಷನ್ ಕಮಲಕ, ಆಪರೇಷನ್ ಹಸ್ತ ಎಲ್ಲ ನಡೀತಿದ್ದೇವೆ, ನಾವು ನೋಡ್ತಿದ್ದೀವಲ್ಲ ನಾವು. ಈ ಆಪರೇಷನ್ಗಳ ಬಗ್ಗೆ ಮಾತಾಡ್ತಿದ್ವಿ. ಯಾವೊಬ್ಬ ರಾಜಕಾರಣಿ ಇದುವರೆಗೂ ನನ್ನ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಬಂದಿಲ್ಲ, ನನ್ನ ಕ್ಷೇತ್ರದ ಅಭಿವೃದ್ಧಿ ಇಷ್ಟ ಆಗಿಲ್ಲ, ನನ್ನ ಕ್ಷೇತ್ರಕ್ಕೆ ಇಂಥದ್ದೊಂದು ಕೊಡುಗೆ ಬೇಕಾಗಿದೆ, ಇಂಥದ್ದೊಂದು ಅಗತ್ಯತೆ ಇದೆ ಅಂತೇಳಿ ಒಬ್ಬ ರಾಜಕಾರಣಿಯೂ ಕೂಡ ರಾಜೀನಾಮೆ ಕೊಡ್ತಿಂತ ಹೋಗಲಿಲ್ಲ. ನನಗೆ ದುಡ್ಡು ಕೊಡಲಿಲ್ಲ, ಅಥವಾ ನನಗೆ CM ಸ್ಥಾನ ಮುಖ್ಯಮಂತ್ರಿ ಮಂತ್ರಿ ಸ್ಥಾನ ಸಿಗಲಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಇವರೆಲ್ಲ ಜಂಪ್ ಆಗ್ತಾರಲ್ಲ. ಈ ಅಪವಿತ್ರ ರಾಜಕಾರಣ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಇಮ್ಮಿಡಿಯೇಟ್ ಆಗಿ ಬೇರೆ ಪಕ್ಷಕ್ಕೆ ಹೋಗೋದು, ಮತ್ತೆ ಚುನಾವಣೆ ಮತ್ತು ಜನರ ತೆರಿಗೆ ಹಣ ಖರ್ಚಾಗುತ್ತೆ. ಏನು ಸರ್ ಇದೆಲ್ಲ? ಅದನ್ನು ಯಾರು ಸರ್ ನಿರ್ಧರಿಸಬೇಕು? ಮತ್ತೆ ಮತದಾರರು ತಾನೆ. ಹೌದು, ಮತ್ತು ಅವ್ರನ್ನೇ ಗೆಲ್ಲಿಸ್ತಾರೆ. ಇವ್ರಿಗೆ ಏನು ಹೇಳ್ಬೇಕು ಹೇಳಿ? ಇವ್ರ ತಲೆ ಮೇಲೆ ಇವರೇ ಕಲ್ಲು ಹಾಕೋತಾರೆ. ಈ ವ್ಯಕ್ತಿ ನಮಗೆ ಮೋಸ ಮಾಡಿದ್ದಾನೆ, ನಮ್ಮ ತೀರ್ಪನ್ನು ನಮಗೆ ಕೆಲಸ ಮಾಡಿಲ್ಲ, ನಮ್ಮನ್ನ ಲೂಟಿ ಮಾಡಿದ್ದಾನೆ, ಅರ್ಥ ಆಯ್ತರ. ಆಮೇಲೆ ರೇಪ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ, ಆಮೇಲೆ ಎಷ್ಟೋ ಹಗರಣಗಳನ್ನ ಮಾಡಿದ್ದಾನೆ, ಕ್ರಿಮಿನಲ್ ಕೇಸಸ್ ಆಯ್ತಾ. ಇವು ನಾವು ಆರಿಸಿ ಕಳಿಸ್ತಾ ಒಂದು ಪಕ್ಷ ಬಿಟ್ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ಬಿಟ್ಟಿದ್ದಾನೆ, ನಮ್ಮ ನಂಬಿಕೆ ದ್ರೋಹ ಮಾಡಿದ್ದಾನೆ. ಸೊ ಆದ್ದರಿಂದ ಈ ವ್ಯಕ್ತಿಯನ್ನು ಆರಿಸಿ ಕಳಿಸ್ಬಾರ್ದು ಅಂತ ಹೇಳಿದಬೇಕು ಅಂತ ನಿರ್ಧಾರ ಮಾಡಬೇಕಾಗಿರೋ ಕೆಲಸನ ಯಾರು ಮಾಡಬೇಕು? ಮತದಾರ ಮಾಡಬೇಕಲ್ವಾ? ಹೌದು. ಆದರೆ ಅದೇ ವ್ಯಕ್ತಿಗಳು ಮುಂದಿನ ಸರ್ತಿ ಎಲೆಕ್ಷನ್ಗೂ ಹಣ ಚೆಲ್ಬಿಟ್ಟು ಆರಿಸಿ ಬರ್ತಾರೆ ಅಂತಂದಾಗ ಆವಾಗ ಅದಕ್ಕೆ ಮತದಾರರೂ ಸಹಿತ ಇದಕ್ಕೆ ಹೊಣೆಗಾರ ಹೌದೋ ಅಲ್ವೋ? ಅವನ ಜವಾಬ್ದಾರಿ ಇದೆಯೋ ಇಲ್ವೋ? ಅಲ್ಲ, ಮತ್ತೀಗ ತೋರಿಸ್ತಾರೆ ಅವರು, ಜೈಲಿಗೆ ಹೋಗಿ ಬಂದು ಖುಷಿ ಪಡ್ತಾರಲ್ಲ. ಅಲ್ಲಿಂದ ಬಂದ್ರೆ ಹಾರ ತುರಾಯಿ ಹಾಕ್ಬಿಟ್ಟು ಒಂದು ದೊಡ್ಡ ಮೆರವಣಿಗೆಯಿಂದ ಕರ್ಕೊಂಡ್ ಬರ್ತಾರೆ ಜೈಲಿಗೆ ಬಂದಿರ್ತಕ್ಕಂಥ ಸಾರ್ವಜನಿಕ ಸಭ್ಯತೆ, ಸಾರ್ವಜನಿಕರ ಭಯ ಇಲ್ಲ. ಈಗ ನಾನು ಸಾರ್ವಜನಿಕ ಮತದಾರರ ತೀರ್ಪಿಗೆ ವಿರೋಧಿಸಿ ಇನ್ನೊಂದು ಪಕ್ಷಕ್ಕೆ ಹೋಗಿದ್ದೀನಿ. ನಾನು ಜನರ ಮುಂದೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋ ಭಯ ಇಲ್ಲ. ಆಮೇಲೆ ಅವರು ಸ್ಪರ್ಧೆ ಮಾಡ್ತಾರೆ, ಮತ್ತೆ ಚುನಾವಣೆ ನಡೀತೆ, ಜನರ ಹಣ ಖರ್ಚಾಗುತ್ತೆ, ಅಂತವ್ರನ್ನೇ ಗೆಲ್ಲಿಸ್ತಾರಲ್ಲ. ಅಂದ್ರೆ ಇವ್ರ ಜನಕ್ಕೆ ಈಗ ಇವರಿದ್ದಾಗ ಒಂದು ಶಬ್ದ ಇರ್ತಿತ್ತು, ಅದು ಈ ಮಾಯ ಆಗೋಗ್ಬಿಟ್ಟಿದೆ, ಮೌಲ್ಯಾಧಾರಿತ ರಾಜಕಾರಣ. ಈಗ ಇತ್ತೀಚೆಗೆ ಯಾವಾಗ ಒಂದು 20 ವರ್ಷದಿಂದ ಅದನ್ನ ಹೆಸರು ಕೇಳಿದ್ರ ನೀವು ಎಲ್ಲಾದ್ರೂ? ರಾಮಕೃಷ್ಣ ಹೆಗಡೆ ಅವರು ಇದ್ರು ಅವಾಗ. ಅಲ್ಲ, ಮೌಲ್ಯ ಈಗ ಬೇರೆ ರೂಪದಲ್ಲಿದೆ. ಈ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಎಲ್ಲಿದೆ? ಇಲ್ವಲ್ಲ. ಅಂತ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಕರಪ್ಟ್ ಆಗಿರುವಾಗ, ಇಡೀ ವ್ಯವಸ್ಥೆ, ಯಾಕಂದ್ರೆ ಈ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಏನ್ ಹೇಳ್ತೀವಿ ನಾವು, ಆಕ್ಚುಲಿ ಪ್ರಜಾಪ್ರಭುತ್ವ ಅಲ್ಲ, ಬಂಡವಾಳಶಾಹಿ ಪ್ರಜಾಪ್ರಭುತ್ವ ಅಂತ ಆವಾಗಿಂದ ಹೇಳ್ಕೊಂಡ್ ಬಂದಿದ್ದೀವಿ ನಾವು. ಆಯ್ತಾ? ಬಂಡವಾಳಿಗರಿಗಾಗಿ ಬಂಡವಾಳಿಗರಿಗೋಸ್ಕರ ಇರ್ತಕ್ಕಂಥದ್ದು, ಇದು ಪ್ರಜೆಗಳಿಗೋಸ್ಕರ ಅಲ್ಲ ಅಂತ ಹೇಳ್ಬಿಟ್ಟು ಮೊದಲಿಂದ ಹೇಳ್ತಾ ಬಂದಿದ್ವಿ ನಾವೆಲ್ಲ ಎಡಪಂಥೀಯರೆಲ್ಲರೂ ಸಹಿತ. ಸೊ ಇಂಥ ಸಂದರ್ಭದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅಲ್ಲ, ಈ ಮಾರಾಟ ಆಗ್ತಾರಲ್ವ. ಅಂಬೇಡ್ಕರ್ ಒಂದು ಭಾಳ ಒಳ್ಳೆ ಮಾತು ಹೇಳ್ತಾರೆ ಸುರೇಶ್, ಏನಂದರೆ ನೀನು ನಿನ್ನ ಹಕ್ಕಿಗಾಗಿ ಹೋರಾಟ ಮಾಡದಿದ್ರೂ ಚಿಂತೆ ಇಲ್ಲ, ಆದರೆ ನೀನು ಮಾರಾಟ ಆಗಬೇಡ ಅಂತ ಹೇಳ್ತಾರೆ. ನಿಮ್ಮ ಮೌಲ್ಯವನ್ನು ಮಾರಾಟ ಮಾಡ್ಕೋಬೇಡ, ನಿನ್ನ ಹಕ್ಕನ್ನು ಮಾರಾಟ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಗೊತ್ತಿದ್ದು, ಕಳ್ಳ ಅಂತ ಗೊತ್ತಿದ್ದು, ಇವನು ಕೊಲೆಪಾತಕ ಅಂತ ಗೊತ್ತಿದ್ದು, ಇವನು ರೇಪಿಸ್ಟ್ ಅಂತ ಗೊತ್ತಿದ್ದು ಸಹಿತ ಮತ್ತೆ ಅವನಿಗೆ ಮತ ಹಾಕ್ತೀವಲ್ವಾ. ಸೊ ಇದರಿಂದಾಗಿ ನನ್ನ ಮೌಲ್ಯ ಎಲ್ಲಿದೆ, ಮತದಾರನಾಗಿ ನನ್ನ ಕರ್ತವ್ಯ ಎಲ್ಲಿದೆ, ನನ್ನ ನೈತಿಕತೆ ಎಲ್ಲಿದೆ? ಯಾವಾಗ ಮತದಾರ ತನ್ನ ನೈತಿಕತೆಯನ್ನು ಬಿಟ್ಟು ಹೋಗ್ತಾನೋ ಆವಾಗ ಅವನು ಯಾರನ್ನು ತರ್ತಾನಲ್ವ, ಆ ಜನರ ಪ್ರತಿನಿಧಿ ಇದನ್ನಲ್ಲ, ಅವನೂ ಸಹಿತ ತನ್ನ ನೈತಿಕ ಮೌಲ್ಯವನ್ನು ಬಿಟ್ಟೇ ಮಾತಾಡ್ತಾನೆ.
ಸೊ ಇಂಥ ಈ ಇಡೀ ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸೋದು ಯಾರು? ಒಬ್ಬ ಶೇಷನ್ ಅವರು ಬಂದರೆ ಆಗೋದಿಲ್ಲ. ಈಗಾಗಲೇ ಅವರು TN ಶೇಷನ್ ಅವರು ಹೋಗಿ ಈಗ ಇಡೀ ಇದನ್ನೇ ಒಂದು ಪಕ್ಷಕ್ಕೆ ಮಾರಾಟ ಆಗೋಗ್ಬಿಟ್ಟಿದೆ. ನಮ್ಮ ಚುನಾವಣಾ ಆಯೋಗವೇ ಮಾರಾಟ ಈಗ ಆಗೋಗ್ಬಿಟ್ಟಿದೆ. ಚುನಾವಣಾ ಆಯೋಗವನ್ನ ಕಮಿಷನರ್ಗಳನ್ನೇ ಬದಲಾವಣೆ ಅಲ್ಲ, ಮಾಡಿ ತಮಗೆ ಯಾರು ಬೇಕೋ ಅವರನ್ನ ಅವ್ರು ಬೇಕಾದ್ರೆ. ಅಂಪೈರ್ಗಳನ್ನ ಹಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆಯ್ತಾ? ಅವರು ಸ್ವತಂತ್ರವಾಗಿ ಕೆಲಸ ಮಾಡಕ್ ಆಗದೆ ಆಗ ಇರುವಂತ ಇದು ಇಡೀ ವ್ಯವಸ್ಥೆ ಅಂದ್ರೆ ಇನ್ನು ಭಯ, ಇತ್ತೀಚೆಗೆ ಭಯ ಇವಾಗ ಅನ್ಸುತ್ತೆ. ಮೇಡಮ್ ನೀವು ಒಪ್ತಿರೋ ಇಲ್ಲೋ ಗೊತ್ತಿಲ್ಲ, ಪ್ರಜಾಪ್ರಭುತ್ವ ಸಾವಕಾಶವಾಗಿ ಸರ್ವಾಧಿಕಾರದತ್ತ ತನ್ನ ದಾಪುಕಾಲನ್ನು ಇಡ್ತಾ ಇದೆ, ಇಡ್ತಾ ಇದೆಯಲ್ಲ, ಬಂದ್ಬಿಟ್ಟಿದೆ. ಬಂದಿದೆ. ಇವಾಗ ಸರ್ವಾಧಿಕಾರ ಅನ್ನೋದು ಇದು ಏನಿದೆ, ಈ ವೋಟಿಂಗ್ ಇದೆಯಲ್ಲ, ಇದೆಲ್ಲ ಸಹಿತ ಬೃಹನ್ ನಾಟಕ ಆಗೋಗ್ಬಿಟ್ಟಿದೆ. ಹೌದು ಹೌದು. ಇನ್ನೇನು ಇಲ್ಲ, ಇದಕ್ಕೊಂದು ಮುಖವಾಡ ಅಷ್ಟೇ. ನನಗೆ ಏನಂದ್ರೆ, ನನಗೆ ಜನರ ಆಶೀರ್ವಾದ ಇದೆ, ಜನರು ಆಯ್ಕೆ ಮಾಡಿದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೆ. ಅದು ಹೇಗೆ ಆಯ್ಕೆ ಆಗಿದ್ದೀನಿ, ಹೇಗೆ ನಾನು ಮತಗಳನ್ನ ಪರ್ಚೇಸ್ ಮಾಡಿದ್ದೀನಿ ಅನ್ನೋದಿದೆಯಲ್ವಾ, ಇದನ್ನ ನಾವು ಮೊಟ್ಟ ಮೊದಲನೇದಾಗಿ ತಿಳ್ಕೊಬೇಕಾಗಿದೆ, ಜನರಿಗೆ ತಿಳಿಸ್ಬೇಕಾಗಿದೆ. ಇಲ್ಲ ಅಂತಂದ್ರೆ ನಿಜ ಹೇಳ್ತಾ ಇದ್ದೀನಿ, ಇದೇ ಕೊಟ್ಟ ಕೊನೆಯ ಇಲೆಕ್ಷನ್ ಆಗುತ್ತೆ. ಮುಂದಿನ ಸಾರ್ತಿಯಿಂದ ಎಲೆಕ್ಷನ್ ಆಗುತ್ತೋ ಎಲ್ಲ ಗೊತ್ತಿಲ್ಲ, ಆದ್ರೂ ಸಹಿತ ನಾಮಕಾವಾಸ್ತ ಎಲೆಕ್ಷನ್ ನಾಮಕಾವಾಸ್ತ ಇರುತ್ತೆ. ಎಲ್ಲ ಹೇಗಂದ್ರೆ ನೀನ್ ಬಂದು ಇಲ್ಲಿ ವೋಟ್ ಹಾಕ್ಬೇಕಷ್ಟೇ. ಎಸ್ 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 ಇಂಥ ಪರಿಸ್ಥಿತಿ ಬರೋದು ಚರ್ಚೆ ಮುಂದುವರಿತಾ ಇದೆ. ಗ್ಯಾರಂಟಿ. ಚರ್ಚೆ ಮುಂದುವರಿಸೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.